Good morning, madam. Good morning, sir. Good morning, my DXN family. ನಾವು ಧನ ಸಂಪಾದನೆಗೆ ರಾಜಮಾರ್ಗ ಅನ್ನುವಂತಹ ವಿಷಯದ ಮೇಲೆ ತರಬೇತು ಕ್ಲಾಸುಗಳನ್ನ ಆರಂಭ ಮಾಡಿದೀವಿ. ಆಗಸ್ಟ್ 15ನೇ ತಾರೀಕಿನಿಂದ 15, 16, 17, 18, 19 5 ದಿನಗಳ ಕಾಲ ನಾನು ನನಗ ಭಗವಂತ ಎಷ್ಟು ಬುದ್ಧಿಯನ್ನು ಕೊಟ್ಟಿದ್ದಾನೆ ಅಷ್ಟನ್ನ ನಾನು ತಮಗೆಲ್ಲ ಹೇಳಿದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಎಸ್ಪೆಷಲಿ ವೈಯಕ್ತಿಕವಾಗಿ ನನ್ನ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶೈಲಾ ಶೆಟ್ಟಿ ಮೇಡಮ್ ಅವರು ಮಾತನಾಡುವವರಿದ್ದಾರೆ. ದಯವಿಟ್ಟು ಗಮನವಿಟ್ಟು ಕೇಳಬೇಕು. ತುಂಬಾ ಮಹತ್ವದ ವಿಷಯ. ನಾವು ನೀವು ಸೇರಿ ಆದಷ್ಟು ಬೇಗನೆ ಧನವಂತರಾಗಬೇಕಾಗಿದೆ. ನಮ್ಮ ಶ್ರೀಮತಿ ಶೈಲಾ ಶೆಟ್ಟಿ ಮೇಡಮ್ ಅವರು ಧಾರವಾಡ ವಾರಿಯರ್ ಎಂಬ ಒಕ್ಕೂಟವನ್ನು ಕಟ್ಟಿಕೊಂಡು ಡಿಎಕ್ಷನ್ದಲ್ಲಿ ತಾವು ಬೆಳೆಯುತ್ತಿದ್ದಾರೆ. ಜೊತೆಗೆ ತಮ್ಮ ಗುಂಪಿನಲ್ಲಿ ಇರುವವರನ್ನು ಕೂಡ ಬೆಳೆಸುತ್ತಲಿದ್ದಾರೆ. ಸೀನಿಯರ್ ಸ್ಟಾರ್ ಡೈಮಂಡ್ ಆಗಿರುವ ಇವರು ಸೀನಿಯರ್ ಸ್ಟಾರ್ ಡೈಮಂಡ್ ಅಂದ್ರೆ ನಮ್ಮಲ್ಲಿ ಕಂಪನಿ ಒಳಗೆ ಒಂದು ಸ್ಟೇಟಸ್ ಇದು, SSD ಅಂತಾರ. ಸೀನಿಯರ್ ಸ್ಟಾರ್ ಡೈಮಂಡ್ ಆಗಿರ್ತಕ್ಕಂತಹ ಇವರು ಧಾರವಾಡದಲ್ಲಿ ನಮ್ಮ ಡಿಎಕ್ಷನ್ ಸ್ಟಾಕ್ ಪಾಯಿಂಟ್ ಇಟ್ಟುಕೊಂಡಿದ್ದಾರೆ. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸ್ತಾ ಇದೆ, ಕ್ಲಿಯರ್ ಇದೆ ಸರ್. ಇದಕ್ಕೆ ಈಗ ಡಿಎಕ್ಷನ್ ಸರ್ವಿಸ್ ಪಾಯಿಂಟ್ ಅಂತಲೂ ಕರೆಯುತ್ತಾರೆ. ಅಂದರೆ ಬೆಂಗಳೂರಿನ ಮುಖ್ಯ ಸ್ಟಾಕ್ ಪಾಯಿಂಟ್ ನಿಂದ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನು ಖರೀದಿಸಿ ನಮಗೆಲ್ಲ ವಿತರಿಸುತ್ತಾರೆ. ಇದು ಸಾಮಾನ್ಯವಾದ ಕೆಲಸವಲ್ಲ. ಹಾಗೇನಾದರೂ ಸಾಮಾನ್ಯವಾಗಿದ್ದರೆ ಇಷ್ಟೊತ್ತಿಗಾಗಲೇ ನಾವು ಬಾಗಲಕೋಟೆಯಲ್ಲಿ ಡಿಎಕ್ಷನ್ ಸರ್ವಿಸ್ ಪಾಯಿಂಟ್ ಮಾಡಿ ಬಹಳ ದಿನಗಳಾಗಿರುತ್ತಿತ್ತು. ಡಿಎಕ್ಷನ್ ಕಂಪನಿಯಲ್ಲಿ ಕ್ವಾಲಿಟಿ ಹಾಗೂ ಸಿಸ್ಟಮ್ ಅನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ತುಂಬಾ ಅವಶ್ಯಕವಾಗಿದೆ. ಹೀಗಾಗಿ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಿಕೊಂಡು ಹೋಗಬೇಕಾಗುತ್ತದೆ. ಶೈಲಾ ಶೆಟ್ಟಿ ಮೇಡಮ್ ಅವರು ಕಂಪನಿಯ ನಿಯಮಾವಳಿಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಲಿದ್ದಾರೆ. ಮೇಡಮ್ ಅವರು ನನ್ನ ಸ್ಪಾನ್ಸರ್ ಆಗಿರುವುದು ನನ್ನ ಭಾಗ್ಯವೆಂದು ನಾನು ಅಂದುಕೊಂಡಿದ್ದೇನೆ. ಅವರು ನಾನು ಕೂಡಿಕೊಂಡು ನೂರಾರು ಜನರನ್ನು ಆರೋಗ್ಯವಂತರನ್ನಾಗಿ ಸಿರಿವಂತರನ್ನಾಗಿ ಮಾಡಬೇಕೆಂಬ ಕನಸು ಹೊತ್ತುಕೊಂಡು ಕೆಲಸ ಮಾಡುತ್ತಲಿದ್ದೇವೆ. ಮೇಡಮ್ ಅವರಿಗೆ ನಾನು ಇವತ್ತು ಮಾತನಾಡಲಿಕ್ಕೆ ವೇದಿಕೆಯನ್ನು ಬಿಟ್ಟು ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಸ್ಟೇಜ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ದೇವರು ನಿಮ್ಮ ಆಸೆಯನ್ನ ಬೇಗ ಪೂರ್ಣಗೊಳಿಸಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಏನು ಅಂತ ಹೇಳಿದ್ರೆ, ಒಂದು ಏನು ಕೆಲಸ ಮಾಡ್ತಿದೀವಿ ಅದರ ಹಿಂದ್ಗಡೆ ಉದ್ದೇಶ ಬಹಳ ಮುಖ್ಯ. ನಮ್ಮ ಎಲ್ಲರ ಉದ್ದೇಶಗಳು ಏನಾಗಿದೆ ಅಂತ ಹೇಳಿದ್ರೆ ಸಕಾರಾತ್ಮಕವಾಗಿದೆ, ಪ್ಯೂರ್ ಆಗಿದೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ಪ್ರತಿ ಬಾರಿ ನಾವು ಇದನ್ನ ರಿಪಿಟೇಷನ್ ಮಾಡ್ತಾ ಮತ್ತಷ್ಟು ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಇವತ್ತು ಇಷ್ಟು ದಿವಸ ನೀವು ಎಲ್ಲರೂ ಸಾಕಷ್ಟು ಡಿಎಕ್ಷನ್ ಕಾರ್ಯಕ್ರಮಗಳನ್ನ ಕೇಳಿರ್ತೀರಾ. ಆದ್ರೆ ನಮ್ಮ ಆನಂದ್ ಮಸ್ಲಿ ಸರ್ ಅವರು ಧನ ಸಂಪಾದನೆಗೆ ರಾಜಮಾರ್ಗ ಅಂತ ಒಂದು ಸೀರೀಸ್ ಟೈಪೇ ಮಾಡಿದ್ರು. ಅಂದ್ರೆ ಯಾರಾದ್ರೂ ಇದನ್ನ ಕೇಳಿದ ತಕ್ಷಣ ಯಾರು ಒಂದು ಆಂಬಿಷಿಯಸ್ ಇದ್ದ ಪರ್ಸನ್ ಇಮಿಡಿಯೇಟ್ ಇದೇನು ಅಂತ ಈ ವಿಡಿಯೋನ ಓಪನ್ ಮಾಡಿ ನೋಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ರಿಗೆ ಬೇಕಾಗಿರೋದು ಅದೇನೆ, ಯಾವ ರಾಜಮಾರ್ಗದಲ್ಲಿ ಹೇಗೆ ಅಂತ. ಆದ್ರೆ ಅದು ಅಷ್ಟು ಸುಲಭದ್ದಲ್ಲ, ಆದ್ರೆ ಅಸಾಧ್ಯನೂ ಅಲ್ಲ. ಅದನ್ನೇ ಇವತ್ತಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಡಿಎಕ್ಷನ್ ಕಂಪನಿ ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿ, 22 ತನ್ನ ಸ್ವಂತ ಫ್ಯಾಕ್ಟರಿಗಳನ್ನ ಹೊಂದಿದೆ. ರಿಸರ್ಚ್ ಆಗಿ ಪ್ರಾಡಕ್ಟ್ಗಳು ಹೊರಗಡೆ ಬಂದಿದೆ. ಲಾರ್ಜೆಸ್ಟ್ ಗ್ಯಾನೋಡರ್ಮಾ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಗ್ಯಾನೋಡರ್ಮಾ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲೇ ಗ್ಯಾನೋಡರ್ಮಾವನ್ನು ಡಿಎಕ್ಷನ್ ಉತ್ಪಾದಿಸಿದಷ್ಟು ಬೇರೆ ಯಾರು ಉತ್ಪಾದಿಸಲ್ಲ. ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ತಾನೇ ಬೆಳೆದು ತಾನೇ ಪ್ರೊಸೆಸ್ ಮಾಡಿ ತಾನೇ ರಿಸರ್ಚಸ್ ಅನ್ನ ಮಾಡಿ ನಮ್ಮ ಕೈಗೆ, ಗ್ರಾಹಕರ ಕೈಗೆ ಈ ಒಂದು ಇದರಲ್ಲಿ ಇಟ್ಟಿದ್ದಾರೆ. ಇದು ಎಲ್ಲವೂ ಎಲ್ಲರಿಗೂ ಗೊತ್ತಿದೆ. 100% ಆರೋಗ್ಯವನ್ನ ಕೊಡುವಂಥವು.
ಈ ಇಷ್ಟೆಲ್ಲ ಬೆನಿಫಿಟ್ ನಮ್ಗೆ ಈ ಪ್ರಾಡಕ್ಟ್ ನಿಂದ ಇದೆ. ಎಲ್ಲವೂ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಅದರ ಜೊತೆಗೆ ಡಾಕ್ಟರ್ ಲಿಮ್ ಅವರ ವಿಚಾರ ಬಹಳ ಉದಾತ್ತವಾಗಿದೆ. ಏನು ಅಂತ ಹೇಳಿದ್ರೆ, ಎಲ್ರು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತಾ ಇದ್ರು, ಏನು ಇಷ್ಟು ಒಳ್ಳೆ ಪ್ರಾಡಕ್ಟ್ ಅಂತೀರಾ, ಯಾಕೆ ಅಡ್ವರ್ಟೈಸ್ಮೆಂಟ್ ಬರಲ್ಲ ಅಂತ. ಅವ್ರಿಗೆ ಏನು ಗೊತ್ತಿರಲ್ಲ. ನೀವು ನೋಡಿ, ಯಾರ ಹೊಸದಾಗಿ ಜಾಯಿನ್ ಆದವ್ರಿಗೂ ಕೂಡ ಹಾಗೇನೆ ಆಗಬಹುದು ಅನುಭವ. ಏನ್ ಅಡ್ವರ್ಟೈಸ್ಮೆಂಟೇ ಬರಲ್ಲ, ಈ ರೀತಿಯಾಗಿ ಯಾಕೆ ಸೇಲ್ ಮಾಡ್ತೀರಾ ನೀವು, ಅಷ್ಟೆಲ್ಲ ಒಳ್ಳೆ ಪ್ರಾಡಕ್ಟ್ ಆಗಿದ್ರೆ. ನೋಡಿ, ಅದ್ರ ಹಿಂದೆ ಆಲೋಚನೆ ಇರೋದು ಪ್ರತಿಯೊಬ್ಬರು ಎಂಟರ್ಪ್ರಿನರ್ ಆಗ್ಬೇಕು, ಇದರಿಂದ ಅವರ ಒಂದು ಏನು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ಜೀವನ ಬದಲಾಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಈ ರೀತಿಯಲ್ಲಿ ಇಟ್ಟಿದ್ದಾರೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ. ಇದು ಯಾಕ್ರಿ ಅಡ್ವರ್ಟೈಸ್ಮೆಂಟ್ ಇಲ್ಲ ಕೇಳ್ತಾರೆ. ಎಷ್ಟೋ ವರ್ಷ DXN ಅಲ್ಲಿ ಇದ್ದವರು ಕ್ವಶನ್ ಮಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಯ್ತು, ಏನನ್ನು ತಿಳ್ಕೊಳ್ಳಿಲ್ಲ ಅವರು ಅಂತ. ಸೊ ಹಾಗಾಗಿ ಆ ಒಂದು ಉದ್ಯಮವನ್ನ ಎಂಟರ್ಪ್ರಿನರ್ ಅನ್ನ ಆಗಬೇಕಾದ್ರೆ ಸ್ವಲ್ಪ ಒಂದು ಪ್ರಯತ್ನ ನಾವು ಮಾಡಿದ್ದೆ ಆದ್ರೆ ಎಲ್ಲರೂ ಕೂಡ ಎಂಟರ್ಪ್ರಿನರ್ ಆಗ್ಬೋದು, ಎಲ್ಲರೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡಿಬಹುದು. ಸೊ ಹಾಗಾಗಿ ಏನು ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅಂತ, ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ಬೋದಾ? ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ಒಂದು ಆರೋಗ್ಯ, ಇನ್ನೊಂದು ಐಶ್ವರ್ಯ. ಎರಡು ಪಾರ್ಟ್ ವೆರಿ ಇಂಪಾರ್ಟೆಂಟ್. ಎರಡೂ ಕೂಡ ನಮ್ಮ ದೇಹಕ್ಕೆ ಹೇಗೆ ಎರಡು ಕಣ್ಣುಗಳು ಮುಖ್ಯವೋ ಹಾಗೆ DXN ಅಲ್ಲಿ ನಾವು ಬಂದಾಗ ಆರೋಗ್ಯ ಐಶ್ವರ್ಯ ಎರಡೂ ಇದೆ ಇದರಲ್ಲಿ. ಸೊ ಹಾಗಾಗ್ಬಿಟ್ಟು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಇದೆ ಇದರಲ್ಲಿ. ನೀವು ನಿಮ್ಮ ಜೀವನವನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬಹುದು, ಬದಲಾವಣೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಬೇರೆಯವರು ನೀವು ಕರ್ಕೊಂಡ್ಬಂದವ್ರನ್ನು ಕೂಡ ಜೀವನವನ್ನ ಬದಲಾವಣೆ ಮಾಡಬಹುದು ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಏನು ಎಕ್ಸಾಂಪಲ್ಸ್ ಅನ್ನು ಕೂಡ ನೋಡ್ತಾ ಇದ್ದೇವೆ ನಾವು. ಏನು ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು, ನಿಜವಾಗಿ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ಏನಪ್ಪಾ ಇವ್ರ ಆರ್ಥಿಕ ಸ್ವಾತಂತ್ರ್ಯ ಅಂತಾರೆ, ಗೊತ್ತೇ ಇಲ್ಲ. ಎಂತ ಕಲ್ತವರಿಗೆ ನೀವು ಕ್ವಶನ್ ಕೇಳಿದ್ರು ಇದು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಏನೋ ಒಂದು ಡಿಗ್ರಿ ಪಡಿತಾರೆ, ಯಾವ್ದೋ ಒಂದು ನೌಕರಿ ಮಾಡ್ತಾ ಇರ್ತಾರೆ, ಇದು ನಾನು ಏನು ಬಹಳ ಸೆಕ್ಯೂರ್, ನಾನು ಬಹಳ ಆರಾಮಿದ್ದೇನೆ, ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಇದೆ ಅಂತ ತಿಳ್ಕೊಳ್ತಾರೆ. ಇಲ್ಲ, ಹಾಗೇನಾದ್ರೂ ತಿಳ್ಕೊಂಡಿದ್ರೆ ಕಂಪ್ಲೀಟ್ಲಿ ರಾಂಗ್. ಏನು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಯಾವ ತರ ಅಂತ ಹೇಳಿದ್ರೆ, ನಿಮಗೆ ಯಾವತ್ತೂ ಯಾವುದೇ ಒಂದು ನಿಮ್ಮ ಏನು ನೀವೇನೇ ತೆಗೆದುಕೊಳ್ಳೋದಿರ್ಬೋದು ಅಥವಾ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಇರ್ಬೋದು, ಯಾವುದಕ್ಕೂ ಹಣ ಅಡ್ಡಿ ಆಗಬಾರ್ದು. ಎಲ್ಲೆಲ್ಲಿ ಹಣ ಅಡ್ಡಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಫೈನಾನ್ಷಿಯಲಿ ಫ್ರೀ ಅಲ್ಲ ಅಂತ ಅರ್ಥ. ನೀವೊಂದೇನೋ ಟ್ರಾವೆಲ್ ಮಾಡ್ಬೇಕು, ಅಲ್ಲಿ ಹಣ ಬಜೆಟ್ ಅನ್ನ ನೋಡುದು ಕೆಟ್ಟದಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಜೀವನವೇ ಬಜೆಟ್ ನೋಡುದ್ರೊಳಗೆ ಕಳೆದೋಗ್ಬಿಡುತ್ತೆ. ಅರ್ಥ ಆಯ್ತಾ? ಇದಕ್ಕೆಲ್ಲ ಯಾಕೆ ಮೈಂಡ್ ಸೆಟ್ ಹೀಗೆ ಅಂದ್ರೆ, ಇಲ್ಲಿ ಒಂದು ರೀಸನ್ ಇದೆ. ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡ್ತಾ ಹೋದಾಗ ನಾವೆಲ್ಲ ಯಾವ ತರ ಸಂಸ್ಕೃತಿಯಲ್ಲಿ ಬಂದಿರ್ತೀವಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಗೆ ಹೇಳ್ಕೊಡ್ತಾರೆ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತ. ನೋಡಿ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂದಾಗ ಆ ಮೈಂಡ್ ಸೆಟ್ ಆಗ್ತಾ ಬರ್ತದೆ ನಮ್ಗೆ. ಏನು ಅಂತ ಹೇಳಿದ್ರೆ, ನನ್ನ ಎಕ್ಸ್ಪೆನ್ಸಸ್, ನನ್ನ ಇದನ್ನ ಆ ಇನ್ಕಮ್ಗೆ ಸರಿಯಾಗಿ ನಾನು ಅಡ್ಜಸ್ಟ್ ಮಾಡ್ತಾ ಹೋಗ್ಬೇಕು. ಯಾವಾಗ್ಲೂ ನಾವು ವಿಚಾರ ಮಾಡಲ್ಲ ಹಾಸಿಗೆನ ದೊಡ್ಡದ್ ಮಾಡ್ಬೇಕು ಹೇಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಮೀನ್ಸ್ ಇನ್ಕಮ್ ಅನ್ನ ನಾನು ಹೇಗೆ ಹೆಚ್ಚು ಮಾಡ್ಕೊಳ್ಬಹುದು ಅಂತ. ಇದು ಹಿರಿಯರು ಆ ನೀತಿ ಪಾಠವನ್ನ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಯಾರೋ ಲ್ಯಾವಿಶಿಂಗ್ಲಿ ಖರ್ಚು ಮಾಡ್ತಾ ಇರ್ತಾನೆ, ಅವನಿಗೆ ಯಾವ್ದ್ರ ಬಗ್ಗೆನೂ ಹಿಡ್ತಾ ಇರಲ್ಲ, ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇರ್ತಾನೆ, ಬೇಡದಿದ್ದು ಮಾಡ್ತಾ ಇರ್ತಾನೆ, ಅವರಿಗೆ ಅದು ಅಪ್ಲೈ ಆಗುತ್ತೆ. ಬೇಡದಿದ್ದಲ್ಲಿ ಇನ್ವೆಸ್ಟ್ಮೆಂಟ್ಸ್, ಬೇಡದಿದ್ದನ್ನ ತಗೊಳ್ಳುವಂತದ್ದಿರ್ಬೋದು, ಬಂದಂತ ಹಣವನ್ನ ಆ ರೀತಿಯಲ್ಲಿ ಖರ್ಚು ಮಾಡೋದಿರ್ಬೋದು, ಆ ಎಕ್ಸ್ಪೆಂಡಿಚರ್ಗೆ ಆ ಮಾತನ್ನ ಹೇಳಿದ್ದಿರ್ಬೋದು. ಆದ್ರೆ ಇವತ್ತು ನಾವೆಲ್ಲರೂ ಹಾಗಲ್ಲ. ಏನು ಅಂತ ಹೇಳಿದ್ರೆ, ನಮ್ಮ ಜೀವನವನ್ನ ನಾವು ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಬೇಕು. ಬೇಕಾದದ್ದನ್ನ ತಿನ್ಬೇಕು, ನೋಡಿದ್ದನ್ನ ತಗೊಳ್ಬೇಕು, ಬೇಕಾದಲ್ಲಿಗೆ ನಾನು ಹೋಗ್ಬೇಕು. ಅಂದ್ರೆ ಈ ಜೀವನವನ್ನ ಇದು ಬರೀ ಇದು ಕಲೀಲಿಕ್ಕೋ ಮಾಡ್ಲಿಕ್ಕೋ ಹೇಳಲಿಕ್ಕೋ ಇರೋದಿಲ್ಲ, ಈ ಜೀವನವನ್ನು ನಾನು ಅನುಭವಿಸ್ಬೇಕು. ಇದನ್ನ ಹಾಗಿರುವಾಗ ಅದಕ್ಕೆ ಮುಖ್ಯ ಕಾರಣ ಹಣ ಆಗ್ತದೆ. ಹಣ ಇದ್ದಾಗ ಮಾತ್ರ ನೀವು ಇದನ್ನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ಅವರು ಈ ಒಂದು ಕಾನ್ಸೆಪ್ಟ್ ಅನ್ನ ಈ ರೀತಿಯಾಗಿ ಇಟ್ಬಿಟ್ಟು ಇದ್ರ ಥ್ರೂ ನೀವು ಹಣವನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ. ಯಾವುದನ್ನೇ ನೀವು ಪರ್ಚೇಸ್ ಮಾಡುವಾಗ ಬೈಯಿಂಗ್ ವಿತೌಟ್ ಸೀಯಿಂಗ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಯಾವುದನ್ನೇ ಆಗ್ಲಿ ನೋಡಿ, ನೀವು ಫಸ್ಟ್ ಹೋಟ್ಲಿಗೆ ಒಂದು ತಿಂಡಿ ತಿನ್ಲಿಕ್ಕೆ ಹೋಗ್ರಿ, ಮೆನು ಅಲ್ಲಿ ನೀವೇನ್ ನೋಡ್ತೀರಾ?
ಮುಂದೆ ರೇಟನ್ನ ನೋಡ್ತೀರಾ, ಯಾವ್ದು ಚೀಪ್ ಇದೆ, ಯಾವ್ದು ನನ್ನ ಪಾಕೆಟ್ಗೆ ಹೊಂದತ್ತೆ ಅದನ್ನೇ ತಿನ್ಕೊಂಡು ಬಂದಿರ್ತಾರೆ. ಯಾವ್ದೋ ಟ್ರಾವೆಲ್ಗೆ ಹೋಗಿದ್ದೀರಾ, ಎಲ್ಲೋ ಒಂದ್ ರೂಮ್ ಮಾಡಿ ಉಳಿಬೇಕಂದ್ರೆ ನಮ್ ಬಜೆಟ್ಗೆ ಹೊಂದತ್ತ ಅಂತ. ಯಾವಾಗ ನೀವು ಇದನ್ನ ಸ್ಟಾಪ್ ಮಾಡ್ತಿರೋ ಅವತ್ತು ನೀವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡೆದಿದ್ದೀರಾ ಅಂತ ಅರ್ಥ. ಹಾಗಂತೇಳಿ ಏನೋ ಲ್ಯಾವಿಶ್ಲಿ ಏನೋ ಖರ್ಚು ಮಾಡಿ ಏನೋ ಸ್ವೇಚ್ಛಾಚಾರ ಅದನ್ನ ಹೇಳ್ತಾ ಇಲ್ಲ. ಆ ಇದನ್ನ ಈ ರೀತಿಯಾಗಿ ಹೋಗ್ಬೇಕಲ್ವಾ ಲೈಫ್. ಅದರ್ವೈಸ್ ಯಾವ ಡ್ರೀಮು ಯಾವ ಇದಕ್ಕೂ ಅರ್ಥನೇ ಇರುದಿಲ್ಲ, ನಾವೇನೇನು ಎಂಜಾಯ್ ಮಾಡೋದಿಲ್ಲ ಅಂತ ಇದ್ರ ಅರ್ಥ. ಸೊ ಹಾಗಾಗ್ಬಿಟ್ಟು ಅದ್ರ ಜೊತೆಗೆ ನೀವು ಈ ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಅದು ಇಟ್ಸ್ ಕಾಮನ್, ನೀವು ಎಲ್ಲರೂ ಕೇಳಿರ್ಬೋದು. ಏನು ಅಂತ ಹೇಳಿದ್ರೆ ಇದೆಲ್ಲ ಬೇಸಿಕ್ಸೇ ಇದೆ, ಇವತ್ತೆಲ್ಲ ಅದೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ದುಡ್ಡಿದ್ರೆ ಧೈರ್ಯ ಅಂತ, ಧೈರ್ಯ ಲಕ್ಷ್ಮಿ. ಸೊ ಹಾಗಾಗಿ ಆ ಆತ್ಮವಿಶ್ವಾಸ ಕೂಡ ಆ ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾಗ ಅದು ಹೆಚ್ಚಾಗುತ್ತೆ ಮನುಷ್ಯನಿಗೆ. ಮತ್ತೆ ಯಾವುದೇ ತರ ಒಂದೇ ಆದಾಯದ ಮೇಲೆ ನಾವು ಇರಬಾರ್ದು ಅಂತ ಇವತ್ತು ನಾವು DX ಅನ್ನ ಮಾಡ್ತಾ ಇರೋದು. ಇಲ್ಲಿ ಬಂದವ್ರಿಗೆಲ್ರಿಗೂ ಯಾವುದೋ ಯಾವುದೋ ರೀತಿಯಲ್ಲಿ ಆದಾಯಗಳಿರ್ಬೋದು, ಅಥವಾ ರಿಟೈರ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಇನ್ಕಮ್ಗಳು ಬರ್ತಾ ಇರ್ಬೋದು. ಆದರೆ ಒಂದೇ ಆದಾಯದ ಮೇಲೆ ನೀವು ನಿಮ್ಮ ಕುಟುಂಬವನ್ನ ನಿರ್ವಹಿಸ್ತಾ ಇದ್ರೆ ಅದು ಸೇಫ್ ಅಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಕಾರಣಕ್ಕೆ ನಿಮ್ಗೆ ನೋಡಿ, ಇವತ್ತು ಬರ್ತಾ ಇದೆಯಲ್ಲ, ಎಲ್ಲರೂ ತುಂಬಾ ಹೆದರ್ಕೊಂಡಿದ್ದಾರೆ. ಯಾವುದೋ ಒಂದು ಟೈಮಲ್ಲಿ ಏನು ಆಗಬಹುದು, ಜಾಬ್ ಇಲ್ದೇ ಇರಬಹುದು. ಅವಾಗ ನಾವು ವಿಚಾರ ಮಾಡ್ಬೇಕು. ನೋಡಿ, ಜನ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇರಲ್ಲ. ಒಂದ್ಸರಿ ಏನೋ ಸೆಟ್ ಆಯ್ತು, ಯಾವುದೋ ಒಂದು ಆದಾಯ ಬರ್ತಿದೆ, ಅದಕ್ಕೆ ತನ್ನ ಖರ್ಚುಗಳನ್ನ ತನ್ನ ಇತಿಮಿತಿಗಳನ್ನ ರೂಪಿಸ್ಕೊಂಡು ಅದರಲ್ಲೇ ಒಂದು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗ್ಬಿಟ್ಟು ಇಲ್ಲ, ನಾನು ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಅನ್ನ ಮಾಡ್ಕೊಳ್ಬೇಕು, ಇಲ್ಲಿ ನನಗೆ ಭದ್ರತೆ ಇಲ್ಲ ಅಂತ ಕೆಲವೇ ಬುದ್ಧಿವಂತರು ಮಾತ್ರ ವಿಚಾರ ಮಾಡಿರ್ತಾರೆ ಅದ್ರ ಬಗ್ಗೆ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ನಾನು ಮಾಡ್ಕೊಳ್ಬೇಕು. ಅದರ್ವೈಸ್ ಏನಾಗ್ಬಿಡುತ್ತೆ, ಬರ್ತಾ ಇರುವ ಆದಾಯದಲ್ಲೇ ನಾವೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, EMI ನ ಕಟ್ತೀವಿ. ಅಥವಾ ಮತ್ತೇನೋ ಒಂದ್ ತಗೊಂಡಿದೀವಿ ಅದಕ್ಕೆ EMI ಕಟ್ತೀವಿ, ಒಂದ್ ಬೈಕ್ ತಗೊಂಡ್ವಿ ಅದಕ್ಕೆ EMI, ಒಂದ್ ಕಾರ್ ತಗೊಂಡ್ವಿ ಅದಕ್ಕೆ EMI ಕಟ್ತೀವಿ. ಏನ್ ಉಳಿತು ಮತ್ತೆ ನೆಕ್ಸ್ಟ್ ನಿಮ್ಗೆ ಬೇರೆ ಎಂಜಾಯ್ ಮಾಡ್ಲಿಕ್ಕೆ ಎಲ್ಲೂ ನಿಮ್ಮ ಹತ್ರ ಹಣವೇ ಇಲ್ಲ. ಸೊ ಇದು ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಮೊದಲೇ ಎಚ್ಚೆತ್ತುಕೊಳ್ಳಬೇಕು. ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್, ನಾವು ಅದನ್ನೇ DX ನಲ್ಲಿ ಪ್ರತಿ ಬಾರಿಯೂ ಹೇಳ್ತಾ ಇದ್ದೀವಿ, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ DX ಅನ್ನ ಇಟ್ಕೊಳ್ಳಿ. ಆ ಸೋರ್ಸ್ ಆಫ್ ಇನ್ಕಮ್ ನಿಮ್ಗೆ ಹೇಗಿರ್ಬೇಕು, ಮಾಡ್ತಾ ಇರುವ ಜಾಬಿನ ಜೊತೆಗೆ ನೀವು ಅಲ್ಲಿ ನಿಮ್ಮ ಟೈಮ್ ಅನ್ನ ಹಾಕಿ ನೀವು ಅದನ್ನ ಡೆವಲಪ್ ಮಾಡ್ಬಿಟ್ಟು ನೀವು ಹಣ ಪಡೆಯುವ ಹಾಗಿರ್ಬೇಕು. ಹಾಗೆ ಇದೆ DX. ನಾವು ಅದಕ್ಕೋಸ್ಕರನೇ ಜನರಿಗೆ ಇದನ್ನೆಲ್ಲ ಹೇಳ್ತಾ ಇದೀವಿ. ಒಂದು ಕ್ಷಣ ಎಲ್ರೂ ವಿಚಾರ ಮಾಡ್ಬೇಕು, ಒಂದೇ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಇದ್ದವರು ನನಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ನಮ್ಮ ಕುಟುಂಬಕ್ಕೆ ಆತರ ಏನೋ ಆಗದೆ ಇರ್ಲಿ, ಆಯ್ತು, ಯಾವುದು ನಮ್ಮ ಕೈಯಲ್ಲಿ ಇಲ್ಲ, ಕಂಪ್ಲೀಟ್ಲಿ ಅವರ್ ಲೈಫ್ ಇಸ್ ಅನ್ಸರ್ಟನ್, ಏನೋ ಒಂದಾಯ್ತು, ಏನೋ ಆಕ್ಸಿಡೆಂಟ್ ಆಯ್ತು, ಮೊಬಿಲಿಟಿನೇ ಇಲ್ಲ, 3 months ಬೆಡ್ ರಿಡನ್ ಆಗ್ಬೇಕಾಯ್ತು, ನನ್ನ ಕುಟುಂಬಕ್ಕೆ ನಡೆಸ್ಲಿಕ್ಕೆ ಯಾವುದು ಇಂಟ್ರಪ್ಷನ್ಸ್ ಇಲ್ಲದೆ ನನ್ನ ಕುಟುಂಬವನ್ನ ನಡೆಸ್ಲಿಕ್ಕೆ ನನ್ನ ಹತ್ರ ಆದಾಯ ಇದೆಯಾ, ಬೇರೆ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇದೆಯಾ? ಇದು ನೋಡಿ, ಸರಿಯಾಗಿದ್ದಾಗ ಮನುಷ್ಯ ಇದನ್ನ ವಿಚಾರ ಮಾಡಲ್ಲ. ಸೊ ಹಾಗಾಗ್ಬಿಟ್ಟು ಇಲ್ಲಿ ನಾವು ಯಾಕೆ ಎಲ್ಲರೂ ಕೂಡ ಎಲ್ಲವೂ ಇದ್ರೂ ಕೂಡ DX ಅನ್ನ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗ್ಬಿಟ್ಟು ಅದು ಇಲ್ಲ ಅಂತಂದಾಗ ಖಂಡಿತವಾಗಿನೂ ನಾವು ಇದು ಒಂದು ಸೋರ್ಸ್ ಆಫ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ DX ನಲ್ಲಿ ಇವೆಲ್ಲವೂ ಉಂಟು. ಆದ್ರೆ ಇದನ್ನ ಪಡಿಬೇಕಾದ್ರೆ ನಾಟ್ ಈಸಿ. ಅಂದ್ರೆ ಇಂಪಾಸಿಬಲ್ ಅಲ್ಲ, ಆದ್ರೆ ಕೆಲವೊಂದು ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ಏನು ಹಾಗಾದ್ರೆ ಅಂತ ಹೇಳಿದ್ರೆ, ಒಂದು ಡ್ರೀಮ್ ಅನ್ನ ಇಟ್ಕೊಳ್ಳಿ. ನೀವು ಡ್ರೀಮ್ ಇಲ್ಲದೇನೆ ಯಾವುದನ್ನ ಮಾಡ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಡ್ರೀಮ್ ಅಂದ್ರೆ ಹೇಗಿರ್ಬೇಕು, ನಾವು ರಾತ್ರಿ ಮಲ್ಕೊಂಡಾಗ ಬೀಳ್ತದಲ್ಲ ಆ ಕನಸಲ್ಲ. ಯಾವ ಕನಸು ನಿಮ್ಮನ್ನ ಮಲಗ್ಲಿಕ್ಕೆ ಬಿಡುವುದಿಲ್ಲವೋ ಅದೇ ಅದೇ ಅದಕ್ಕೆ ನಿರಂತರವಾಗಿ ನೀವು ಪ್ರಯತ್ನ ಮಾಡ್ತಿರಲ್ಲ, ಅದು ನಿಜವಾದ ಡ್ರೀಮ್, ಅದು ನಿಜವಾದ ಕನಸು ನಿಮ್ದು. ಸೊ ಹಾಗಾಗಿ ನೀವು ಬರೀ ಇವತ್ತು ಹೇಳ್ತೀರಾ ಈ ಕಾರ್ ತಗೊಳ್ತೀನಿ ಅಂತೀರಾ, ಆ ಬೈಕ್ ತಗೊಳ್ತೀನಿ ಅಂತೀರಾ, ದೊಡ್ಡ ಬಂಗ್ಲೆಯಲ್ಲಿ ನಾನು ವಾಸ ಮಾಡ್ಬೇಕು ಅಂತ, ಇದೆಲ್ಲ ಆಸೆಗಳಿದೆ. ಆದ್ರೆ ಅದಕ್ಕೆ ತಕ್ಕನಾದ ಏನು ಪರಿಶ್ರಮ ಪಡ್ಲಿಲ್ಲ, ಅದನ್ನ ಪಡಿಲಿಲ್ಲ ಅಂದ್ರೆ ಇಟ್ಸ್ ನಾಟ್ ಎ ಡ್ರೀಮ್, ಇಟ್ಸ್ ಜಸ್ಟ್ ಎ ವಿಶ್. ಬಯಕೆಗಳು, ಇವೆಲ್ಲ ಬಯಕೆಗಳು. ಕೆಲವರು ಇರ್ತಾರೆ ನೋಡಿ, ನೋಡಿದ್ದನ್ನೆಲ್ಲ ಕೇಳ್ತಾ ಇರ್ತಾರೆ, ನೋಡಿದ್ದನ್ನೆಲ್ಲ ತಗೊಳ್ಬೇಕಂತ ಇರ್ತದೆ, ಎಲ್ಲ ವಿಶ್. ಅದೆಲ್ಲ ಯಾವುದನ್ನು ಡ್ರೀಮ್ ಆಗಿ ಪರಿವರ್ತಿಸ್ಕೊಳ್ಳೋದಿಲ್ಲ, ಯಾವುದನ್ನು ಅಚೀವ್ ಮಾಡ್ಲಿಕ್ಕೆ ಅಲ್ಲಿ ಶ್ರಮ ಹಾಕೋದಿಲ್ಲ. ಈ ವಿಶ್ ಇಂದ ಏನು ಯೂಸ್ ಇಲ್ಲ, ಗೊತ್ತಾಯ್ತಾ? ಹಾಗಾಗಿ ವಿಶ್ ಆಗ್ಬಾರ್ದು, DX ಒಂದು ವಿಶ್ ಆಗ್ಬಾರ್ದು, DX ಸಕ್ಸಸ್ ಒಂದು ವಿಶ್ ಆಗ್ಬಾರ್ದು ಅಂತ ನಾನು ಹೇಳೋದು. ಅದನ್ನ ಪಡೆದೇ ತೀರ್ತೇನೆ, ಮಾಡಿಯೇ ತೀರ್ತೇನೆ ಅಂತ. ಅಲ್ಲಿ ಏನ್ ಬೇಕಾಗ್ತದೆ, ಪಡೆದೇ ತೀರ್ತೇನೆ, ಮಾಡಿಯೇ ತೀರ್ತೇನೆ ಅನ್ನುವಾಗ ಆತ್ಮವಿಶ್ವಾಸ ಬೇಕಾಗ್ತದೆ. ಆತ್ಮವಿಶ್ವಾಸ ಅಂದ್ರೆ ಏನು ಹಾಗಾದ್ರೆ ಅಂತ? ಆತ್ಮವಿಶ್ವಾಸ ನೋಡಿ,
ಉಸಿರಿರುವವರೆಗೆ ವಿಶ್ವಾಸ ಬಿಡಬೇಡ, ಅದೇ ಆತ್ಮವಿಶ್ವಾಸ. ನೋಡಿ, ಉಸಿರಿ ಇರುವ ತನಕ ನಾವು ವಿಶ್ವಾಸ ಯಾವ್ದ್ರ ಮೇಲೆ ಬಿಡಬಾರ್ದು ಅಂತ ಹೇಳಿದ್ರೆ, ಫಸ್ಟ್ ಬೇರೆಯವ್ರ ಮೇಲೆ ನಂಬಿಕೆ ಇಡೋ ಬದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಾನು ಈ ಕೆಲಸವನ್ನ ಮಾಡಿಯೇ ತೀರ್ತೇನೆ. ನಾಟ್ ಓನ್ಲಿ ಇನ್ DXN, ಯಾವುದೇ ಕೆಲಸ ಇರ್ಬೋದು, ನನ್ನಿಂದ ಸಾಧ್ಯ, ನಾನೊಬ್ಬ ಯೋಗ್ಯ ವ್ಯಕ್ತಿ, ನಾನೊಬ್ಬ ವಿಶ್ವಾಸಾರ್ಹ ವ್ಯಕ್ತಿ, ನನ್ನಿಂದ ಸಾಧ್ಯ, ನಾನು ಗೆದ್ದೇ ತೀರ್ತೇನೆ, ನಾನು ಮಾಡೇ ಮಾಡ್ತೇನೆ. ನೋಡಿ, ಈ ಒಂದು ಅಫರ್ಮೇಶನ್ ನೀವು ಕೊಟ್ಟಿದ್ದೇ ಆದ್ರೆ, ಯಾವುದೇ ನೀವು ಎನಿ ಏಜ್ ಪೀಪಲ್ ಇರ್ಬೋದು, ಅವರು ಈ ಅಫರ್ಮೇಶನ್ ಕೊಟ್ಟಿದ್ದೆ ಆದ್ರೆ ನೀವು ಅಷ್ಟು ಸ್ಟ್ರಾಂಗ್ ಆಗ್ಬಿಡ್ತೀರಾ. ನಿಮ್ಮೊಳಗಿನ ಆ ಆತ್ಮವಿಶ್ವಾಸ ಅನ್ನುವಂಥದ್ದು ಏನದು, ಅದು ಒಂಥರ ಇನ್ಬಿಲ್ಟ್. ಅದನ್ನ ನಾವು ತಂದುಕೊಳ್ಳುವಂಥದ್ದು ಏನಿದೆ ಇಲ್ಲ, ಅದು ಅಷ್ಟು ಸ್ಟ್ರಾಂಗ್ ಆಗ್ಬಿಡ್ತೀವಿ ನಾವು. ನನ್ನಿಂದ ಸಾಧ್ಯ, ನಾನ್ ಮಾಡಬಲ್ಲೆ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊರಗಿರೋದು ಪೂರ ನಕಾರಾತ್ಮಕ ರೀ, ಎಲ್ಲಾ ನೆಗೆಟಿವಿಟೀಸ್. ನೀವೊಂದ್ ಪೇಪರ್ ಓದಿ, ಅಲ್ಲಿ ನೆಗೆಟಿವ್ ಇದೆ. ಎಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಇರ್ತೀವಿ. ಟಿವಿ ಹಾಕಿ ಆನ್ ಮಾಡಿ, ಅಲ್ಲಿ ಬರ್ತಾ ಇದೆ. ಒಂದು ಮೊಬೈಲ್ ಆನ್ ಮಾಡಿ, ನಿಮ್ಗೆ ಅಲ್ಲಿ ನೆಗೆಟಿವಿಟೀಸ್ ಬರ್ತಾ ಇದೆ. ಆದ್ರೆ ಈ ನೆಗೆಟಿವ್ ಅನ್ನ ನಮ್ಮ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ, ಕ್ಯಾಚ್ ಮಾಡುತ್ತೆ, ಬಹಳ ಫಾಸ್ಟ್ ಆಗಿ ಕ್ಯಾಚ್ ಮಾಡುತ್ತೆ. ಹಾಗಾಗಿ ನಾವು ಇವನ್ನೆಲ್ಲ ಮೆಟ್ಟಿ ನಾನು ಪಾಸಿಟಿವ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ, ನಾವು ಇವುಗಳನ್ನೆಲ್ಲ ಅಳವಡಿಸ್ಕೊಳ್ಬೇಕಾಗತ್ತೆ. ಈ ಒಂದು ಅಫರ್ಮೇಶನ್ ಅನ್ನ ಕೊಡ್ಬೇಕಾಗತ್ತೆ. ನೋಡಿ, ನೀವು ಕೆಲವೊಂದು ಪಾಸಿಟಿವ್ ವ್ಯಕ್ತಿಗಳ ಜೊತೆಗಿದ್ದಾಗ ತುಂಬಾ ನಾವು ಪಾಸಿಟಿವ್ ಆಗ್ಬಿಡ್ತೀವಿ. ನನ್ನಿಂದ ಸಾಧ್ಯ, ನಾನ್ ಮಾಡಬಲ್ಲೆ, ನನ್ನಿಂದ ಆಗತ್ತೆ. ಈ ಒಂದು ಅಫರ್ಮೇಶನ್ ಅನ್ನ ನಾವು ದಿನ ಕೊಡಿ ಅಂತ ನಾವು DXN ಅವ್ರಿಗೆ ಹೇಳ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಹೊರಗೋದ ತಕ್ಷಣ ಅವ್ರು ಇಷ್ಟೆಲ್ಲ ಕೇಳಿದವ್ರಿದ್ರು ಕೂಡ ಬಹಳ ನಮ್ಗೆ ಫನ್ನಿ ಅನ್ಸ್ಬಿಡುತ್ತೆ. ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಮೀಟಿಂಗ್ಸ್ ಟ್ರೈನಿಂಗ್ಸ್ ಕೇಳಿದ್ರು ಕೂಡ ಯಾರೇ ಒಬ್ರು ಮಾತಾಡ್ಬಿಡ್ಲಿ, ನೆಗೆಟಿವ್ ಆಗ್ಬಿಡ್ತಾರೆ. ಬಹಳ ವಿಚಿತ್ರ ಅನ್ಸ್ಬಿಡ. ಅಂದ್ರೆ ನೆಗೆಟಿವ್ ಪವರ್ ಅಷ್ಟು ಇರ್ತದೆ ಪಾಸಿಟಿವ್ ಕಿಂತ. ಸೊ ಹಾಗಾಗ್ಬಿಟ್ಟು ಇದನ್ನ ಆತ್ಮವಿಶ್ವಾಸಕ್ಕೂ ಮತ್ತೆ ಯಶಸ್ಸು ಪಡೆಯೋದು ಬಹಳ ಎರಡು ಹತ್ತಿರ ಇದಾವೆ. ಆತ್ಮವಿಶ್ವಾಸ ಮತ್ತೆ ಯಶಸ್ಸಿದೆ ಅಲ್ಲ, ಅದು ಎರಡು ಏನು ಅಂತ ಹೇಳಿದ್ರೆ, ಎರಡು ಒಟ್ಟೊಟ್ಟಿಗೆ ಇರುವಂತದ್ದು. ಆತ್ಮವಿಶ್ವಾಸ ಇದ್ದಾಗ ಯಶಸ್ಸು ಬರುತ್ತೆ, ಯಶಸ್ಸು ಬಂದಾಗ ನಿಮ್ಮ ಆತ್ಮವಿಶ್ವಾಸ ಮತ್ತು ಜಾಸ್ತಿ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಇವನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದೇ ಆರ್ಥಿಕ ಸ್ವಾತಂತ್ರ್ಯ. ಇದು ಯಾವಾಗ ನಮ್ಗೆ ಸ್ಟಾರ್ಟ್ ಆಗತ್ತೆ ಅಂದ್ರೆ, ಒಳಗಿಂದ ಬರ್ನಿಂಗ್ ಡಿಸೈರ್ ಇರ್ಬೇಕು, ಈ ಯಶಸ್ಸಿಗಾಗಿ ನಮ್ಮ ಹಸಿವಿರ್ಬೇಕು. ನೋಡಿ, ಎಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ, ಈಸಿ ಪ್ಲಾಟ್ಫಾರ್ಮ್ ಅನ್ನ ನಮ್ಗೆ ವಿತೌಟ್ ಎನಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜನರಿಗೆ ಒಳ್ಳೇದ್ರು ಮಾಡುವ ಮೂಲಕ ನಮ್ಗೆ ಇದನ್ನ ಡಾಕ್ಟರ್ ಲಿಮ್ ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಇಲ್ಲಿಂದನೇ ಕೋಟಿ ಕೋಟಿ ನಮನಗಳನ್ನ ನಾವೆಲ್ಲರೂ ಅರ್ಪಿಸ್ಬೇಕು. ಯಾರೆಲ್ಲ ನೀವು ಇದ್ರಲ್ಲಿ ಇದ್ದೀರಾ, ಇವತ್ತು ಮುಂದೆ ಮುಂದೆ ಬಂದಾಗ ಗೊತ್ತಾಗತ್ತೆ ಎಷ್ಟು ಎಂತಹ ಒಂದು ಉದಾತ್ತವಾದ ಆಲೋಚನೆಗಳು ಇಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಈ ಸಕಾರಾತ್ಮಕವಾಗಿನೇ ನಾನು ಇರ್ಬೇಕು ಅಂದಾಗ, ನಾವು ನೋಡಿ, ನೀವು ಕೆಲವೊಂದು ನೋಡಿರ್ಬೋದು, ಸಾಕಷ್ಟು ಪದವಿಗಳನ್ನ ತಗೊಂಡಿರ್ತಾರೆ, ಎಷ್ಟೊಂದು ಡಿಗ್ರಿಗಳನ್ನ ತಗೊಂಡಿರ್ತಾರೆ. ಆದ್ರೆ ಕೆಲವೇ ಜನರಿಗೆ ಮಾತ್ರ ಯಶಸ್ಸು ಲಭಿಸಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ರಿಗೂ ಅದು ಸಿಗಲ್ಲ. ಅವರಿಗೆ ಅವರು ಸಕಾರಾತ್ಮಕವಾಗಿ ಇದ್ಬಿಟ್ಟು ಮೇಲೆ ಹತ್ತುವ ಮೆಟ್ಟಿಲುಗಳು ಅವರಿಗೆ ಗೋಚರ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿ ಇರೋದಿಲ್ಲ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಫರ್ಮ್ ಆಗಿ ಇರುವಂತದ್ದು ಬಹಳ ಇಂಪಾರ್ಟೆಂಟ್. ನಾವು ಈ ಆರ್ಥಿಕ ಸ್ವಾತಂತ್ರ್ಯವನ್ನ ಪಡಿಬೇಕು, ಈ ಯಶಸ್ಸನ್ನ ಪಡಿಬೇಕು ಅಂತ ಹೇಳಿದ್ರೆ. ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಈಗ ಮಾವಿನ ಹಣ್ಣಿದೆ, ಅದು ಹಾಗೆ ಹಾಗೆ ನೀವು ಮಾವಿನ ಹಣ್ಣನ್ನ ನೋಡ್ತೀರಾ, ಅದು ಹಾಗೆ ನಿಮ್ ಕೈಗೆ ಬಂದು ಬೀಳ್ತದ? ಇಲ್ಲ, ಸಾಧ್ಯ ಇಲ್ಲ. ಆ ಹಣ್ಣನ್ನ ನೀವು ತೆಗಿಲಿಕ್ಕೆ ನಿಮ್ಮ ಪ್ರಯತ್ನ ಬೇಕೇ ಬೇಕು. ಆ ಪ್ರಯತ್ನ ಏನು ಮಾಡ್ತಿರಲ್ಲ, ಆ ಪ್ರಯತ್ನವೇ ಇಲ್ಲಿ ಏನು ಅಂತ ಹೇಳಿದ್ರೆ, ಅದೊಂದು ಸ್ಕಿಲ್ಲು. ಅದು ಪಡೆದಾದ ನಂತರ ಅದು ಯಶಸ್ಸು. ಸೊ ಇದು ನಮ್ಗೆ ಗೊತ್ತಿರ್ಬೇಕು. ಯಾವುದು ತನ್ನಿಂತಾನಾಗಿನೇ ಈಸಿಯಾಗಿನೇ ನಮ್ಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಯಶಸ್ಸಿಗೆ ಮೂರೇ ದಾರಿ ನೋಡಿ. DXN ನಲ್ಲೂ ಕೂಡ ಯಶಸ್ಸಿಗೆ 3 ದಾರಿ. ಒಂದು ನಾಲೆಜು, ಒಂದು ಸ್ಕಿಲ್ಲು, ಒಂದು ಆಕ್ಷನ್ ಪ್ಲಾನ್. ನಾಲೆಜ್, ನೀವೇನ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನಾನೇನ್ ಹೇಳ್ತೀನಿ ಎಲ್ಲರಿಗೂ ಯಾವಾಗ್ಲೂ ಹೇಳಿದೆ, ಡೀಪ್ ಆಗಿ ನೀವು ಹೋಗ್ಬೇಕು, ಅದ್ರೊಳಗೆ ತಿಳ್ಕೊಳ್ಬೇಕು, ಪ್ರತಿಯೊಂದನ್ನು ತಿಳ್ಕೊಳ್ಬೇಕು. ಜ್ಞಾನೋಧರ್ಮ ಅಂದ್ರೇನು, ಮಾನವನ ಆರೋಗ್ಯದ ಮೇಲೆ ಯಾವ ರೀತಿ ಕೆಲಸ ಮಾಡ್ತದೆ, ಆಮೇಲೆ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ಯಾವ ರೀತಿಯಾಗಿ ಬಳಸ್ಬೇಕು, ಇದರ ಹಿಸ್ಟ್ರಿ ಏನು, ಇದನ್ನ ಜನರ ಮುಂದೆ ಇಡುವುದು ಒಂದು ಕಲೆ. ಅದು ನೀವು ಒಳ್ಳೆಯದನ್ನೇ ಇಟ್ಕೊಂಡಿದ್ದೀರಾ, ಆದ್ರೆ ಅದನ್ನ ಜನರ ಮುಂದೆ ನಾವು ಒಂದು ಸ್ಕಿಲ್ ಬೇಕಾಗ್ತದೆ, ಅದಕ್ಕೆ ಒಂದು ಕೌಶಲ್ಯ ಬೇಕಾಗ್ತದೆ. ಹಾಗೆ ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ನಮ್ಮ ಹಾಗೆ ಇಲ್ಲ, ಎಲ್ಲೇನೋ ಡಿಫ್ರೆಂಟ್ ಥಿಂಕಿಂಗಿನ ಪೀಪಲ್ ಇದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಏನು ನೀವು ಜನರ ಮುಂದೆ ತಗೊಂಡು ಹೋಗಿ ಆಕ್ಷನ್ ಪ್ಲಾನ್ ಅನ್ನ ಮಾಡ್ತಿರಲ್ಲ, ಆಕ್ಷನ್ ಆಗತ್ತಲ್ಲ,
ಅದು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಬರೋದು ಇದು ಮೂರು ನೀವು ಜಾರಿಯಲ್ಲಿ ಇಟ್ಟಾಗ, ನಿರಂತರವಾಗಿ ಇಟ್ಟಾಗ, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಆನಂದ್ ಮಸ್ಲಿ ಸರ್ಗೆ ಫಾರ್ ಎಕ್ಸಾಂಪಲ್ ತಗೊಳ್ತೀನಿ ನಾನು. ಅವರು ಜಾಯಿನ್ ಆಗಿ ಎಲ್ಲಾ ಪ್ರಾಡಕ್ಟ್ಗಳನ್ನ ಸ್ವಂತ ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡ್ರು. ಡಯಟ್ ಥೆರಪಿ ಅಂತ ಅದನ್ನ ಮಾಡ್ಕೊಂಡ್ರು. ಅದಾದ ನಂತರ ಸಾಕಷ್ಟು ಜನರಿಗೆ ಹೇಳಿದ್ರು. ಅದು ಹಾಗೆ ಇರ್ತದೆ ಜರ್ನಿ. ಎಲ್ಲರೂ ಸಿಗ್ತಾರೆ ನಮ್ಗೆ, ಗೊತ್ತಾಯ್ತಾ? ಎಲ್ಲ ನೋ ಅನ್ನೋರು ಸಿಗ್ತಾರೆ, ಎಸ್ ಅನ್ನೋರು ಸಿಗ್ತಾರೆ, ಇದು ಹಾಗೆ ಹೀಗೆ ಅನ್ನೋರು ಸಿಗ್ತಾರೆ. ಆತ್ಮೀಯ ಮಿತ್ರರಿದ್ರು ಕೂಡ ಅವರು ಕೂಡ ತಗೊಳ್ಳೋದಿಲ್ಲ, ನಂಬಿಕೆ ಬರೋದಿಲ್ಲ. ಇದೆಲ್ಲ ಬರ್ತಾ ಇರುತ್ತೆ ಆಬ್ಸ್ಟಿಕಲ್ಸ್ ನಮ್ಗೆ. ಅದ್ರ ಜೊತೆಗೆ ನೆಕ್ಸ್ಟ್ ಅವರು ಟ್ರೈ ಮಾಡಿದ್ರು, ಯೂಟ್ಯೂಬರ್ ಆದ್ರು, ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಹಾಕಿದ್ರು. ಅದರ ನಂತರ ಈಗ ಹೋಟೆಲ್ ಮಾಡ್ಬಿಟ್ಟು ಸಾಕಷ್ಟು ಜನರಿಗೆ ಅಂದ್ರೆ ನಿರಂತರವಾದ ಪ್ರಯತ್ನ ನಡೀತಾ ಇದೆ, ಗೊತ್ತಾಯ್ತಾ? ಆ ನಿರಂತರವಾದ ಪ್ರಯತ್ನ ಒಂದಿನ 100% ಅದು ಅವರು ಸಫಲರಾಗೇ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ನೋಡಿ ನಮಗೆ ಏನಿದೆ, ನಮ್ಮ ಪ್ರಯತ್ನ ಏನಿರ್ಬೇಕು ಅಂತ ಹೇಳಿದ್ರೆ ಒಂದು ಪ್ಯೂರ್ ಅಂದ್ರೆ ಉದ್ದೇಶ, ಹಿಂದಿನ ಉದ್ದೇಶ ಎಲ್ರಿಗೂ ಆರೋಗ್ಯ, ಇದನ್ನ ಬಳಸಿದಾಗ ಆರೋಗ್ಯ ಸಿಗ್ತದೆ. ನನ್ನ ಉದ್ದೇಶ ಜನರಿಗೆ ಆರೋಗ್ಯವನ್ನ ಕೊಡುವುದಾಗಿದೆ, ಜನರ ಜೀವನದಲ್ಲಿ ಬದಲಾವಣೆಯನ್ನ ತರಬೇಕು, ಟ್ರಾನ್ಸ್ಫಾರ್ಮೇಶನ್ ಅನ್ನ ತರಬೇಕು, ಅವ್ರ ಕಷ್ಟಗಳಿಂದ ದೂರ ಆಗಿರ್ಬೇಕು. ಈ ರೀತಿ ಎಲ್ಲ ಹಿಂದಿನಿಂದ ನಮ್ಮ ವಿಚಾರಗಳಿದಾವೆ. ಸೊ ಇದನ್ನ ಮಾಡುವಾಗ ನಾವು ಅಷ್ಟೊಂದು ಪಾಸಿಟಿವ್ ಆಗಿರ್ತೀವಿ. ಅದೇ ನೀವು ನೆಗೆಟಿವ್ ಅಫರ್ಮೇಶನ್ಸ್ ನ ಏನಾದ್ರೂ ನೀವು ಕೊಟ್ರಿ ಅಂತ ಹೇಳಿದ್ರೆ ಮೈಂಡಿಗೆ, ನೀವು ಏನೋ ಒಂದು ನೆಗೆಟಿವ್ ವಿಚಾರಗಳು ಬರ್ತಾ ಇರ್ತದೆ, ಜನ ಎಲ್ಲ ಯಾರೋ ನೆಗೆಟಿವ್ ಮಾಡ್ಬೋದು, ಏನೂ ಹೇಳ್ಬೋದು ನಮ್ಗೆ. ಸೊ ಅದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಅಷ್ಟು ಶಾಕ್ ಪ್ರೂಫ್ ಅಂತ ಹೇಳ್ತಾ ಇರ್ತಾರೆ ನಮ್ಮ ಲೀಡರ್ಸ್ ಎಲ್ಲ, ಶಾಕ್ ಪ್ರೂಫ್ ಆಗಿರ್ಬೇಕು ನೀವು ಅಂತ. ತಗೊಂಡ್ ಪ್ರಾಡಕ್ಟ್ ಗಳನ್ನ ವಾಪಸ್ ಕೊಡ್ತಾರ್ರಿ, ಇದು ಏನೋ ಆಯ್ತ್ರಿ, ಲೂಸ್ ಮೋಷನ್ ಆಯ್ತು ಅಂತ ಹೇಳ್ತಾರೆ, ನಾವ್ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ, ಈ ರೀತಿ ಎಲ್ಲ ಆಗ್ತಾ ಇರ್ತದೆ. ಸೊ ಆವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಯಾವುದೇ ತರ ಈ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡಿ, ಈ ಸಬ್ ಕಾನ್ಶಿಯಸ್ ಮೈಂಡ್ ಬಹಳ ಪವರ್ಫುಲ್. ಇದು ನೀವ್ ಏನ್ ಅಫರ್ಮೇಶನ್ ಕೊಡ್ತೀರಾ ಅದನ್ನ ತಗೊಂಡ್ ಬಿಡ್ತಾ ಇದೆ. ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಆನಂದ್ ಮಸ್ಲಿ ಸರ್ ಜೊತೆಗೆ ಶೇರ್ ಮಾಡಿದ್ದೆ. ನನಗೆ ಒಂದು ಮನೇಲಿದ್ದಾಗ ಕಾರು ದೊಡ್ಡದಾಗ್ತಾ ಇದೆ ಹೊಡಿಲಿಕ್ಕೆ ಅಂತ ಟ್ರೈ ಮಾಡಿದೆ, ತುಂಬಾ ಯಾಕೋ ದೊಡ್ಡದು ಅನ್ಸ್ಬಿಡ್ತು. ಒಂದು ಡಿಸಿಷನ್ ತಗೊಂಡೆ. ನಮ್ಮ ಒಬ್ರು ನನ್ನ ಕೆಳಗೆ ಡೈಮಂಡ್ ಆಗಿದ್ರು, ಅವ್ರ ಹತ್ರ ವ್ಯಾಗನರ್ ಗಾಡಿ ಇತ್ತು, ಅದ್ರಲ್ಲಿ ನಾನು ಸುಮಾರು ಸರಿ ಓಡಾಡಿದ್ದೆ. ಅವಾಗ ನನಗನ್ನಿಸ್ತು, ನನ್ನ ಮೈಂಡಿಗೆ ನಾನು ಫೀಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ವೆಗನಾರ್ ಚೆನ್ನಾಗಿದೆ ಅಲ್ವಾ, ಸಾಕು ನಮ್ DXN ಬಿಸ್ನೆಸ್ ಮಾಡ್ಲಿಕ್ಕೆಲ್ಲ ಒಂದು ವೆಗನಾರ್ ಗಾಡಿಯನ್ನ ನಾನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ನೀವು ನಂಬ್ತಿರೋ ಇಲ್ವೋ, ನನಗೇನು ಆಟೋಮೊಬೈಲ್ ನಾಲೆಜೇ ಇಲ್ಲ, ನಾನು ಯಾರ ಗಾಡಿ ಅದು ಇದು ಏನು ನೋಡುವವಳೆ ಎಲ್ಲ, ನನ್ಗದು ಬೇಕಾಗಿನೂ ಇಲ್ಲ, ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್. ಆದ್ರೆ ನಾನು ಟೂ ವೀಲರ್ ಅಲ್ಲಿ ಹೋಗುವಾಗ ನನ್ನ ಮೈಂಡ್ ಎಚ್ಚರಿಸ್ತದೆ, ಪಕ್ಕದಲ್ಲಿ ಹೋಗ್ತಾ ಇರೋ ಗಾಡಿ ವೆಗನಾರ್ ಆಗಿರ್ತದೆ. ಇವತ್ತಿಗೂ ಹಾಗೇನೆ. ಅದು ಒಂದಿನ ನಾನು ಅದನ್ನ ತಗೊಳ್ಬೇಕಂತ ಐ ಹ್ಯಾವ್ ಡಿಸೈಡೆಡ್. ನಾನು ಆ ಮೈಂಡಿಗೆ ಕೊಟ್ಬಿಟ್ಟೆ. ಆ ಅಫರ್ಮೇಶನ್ ಅನ್ನ ಕೊಟ್ಟಾಗ ನೋಡಿ, ಅದು ಆ ತರ ದಾರಿಗಳನ್ನ ತೋರಿಸ್ತಾ ಹೋಗ್ತದಂತೆ. ಇದು ದೊಡ್ಡ ಸಬ್ಜೆಕ್ಟ್ಸೇ ಇದೆ, ಅದು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ. ಸೊ ಇದು ನನಗೆ ಅನುಭವಕ್ಕೆ ಬಂದಾಯ್ತಿದು. ಅಯ್ಯೋ ನಾನೇನು ಅದಕ್ಕೆ ಗಮನನೇ ಕೊಟ್ಟಿಲ್ಲ, ಅದು ಯಾವ್ದು ಹೋಗ್ತಾ ಇದೆ ನಾನು ಕೇರ್ ಮಾಡಿಲ್ಲ ಅಂದ್ರೂ ಕೂಡ ಅದು ಹೋಗ್ತಾ ಇರ್ತದೆ, ಅದು ವೆಗನಾರೇ ಆಗಿರ್ತದೆ. ಯಾವಾಗ ನೋಡಿದ್ರು ಅದೇ ಆಗ್ತದೆ. ನೀವು ಬೇಕಾದ್ರೆ ನೀವು ಚೆಕ್ ಮಾಡಿ, ಬೇಕಾದ್ರೆ ಬ್ಲ್ಯಾಕ್, ನನಗೊಂದು ಕಪ್ಪು ಗಾಡಿ ತಗೊಳ್ಬೇಕು ಅಂತ ನೀವು ನೋಡಿ, ನೀವು ಎಲ್ಲೇ ಹೋದ್ರು ನಿಮ್ಗೆ ಅದು ಕಪ್ಪು ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಈ ಒಂದು ಸಣ್ಣ ವಿಷಯ ಇಷ್ಟ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ವಿಷಯಗಳನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ನೆಗೆಟಿವ್ ಅನ್ನ ಫೀಡ್ ಮಾಡ್ತೀವಿ. ಸಬ್ ಕಾನ್ಶಿಯಸ್ ಮೈಂಡ್ ಯಾವತ್ತೂ ನಿಮ್ಮ ಪಾಸಿಟಿವ್ ನೆಗೆಟಿವ್ ಏನನ್ನೂ ಕೂಡ ಏನ್ ಮಾಡೋದಿಲ್ಲ, ಅದು ಡಿಫ್ರೆನ್ಸಿಯೇಷನ್ ಏನು ಮಾಡಲ್ಲ. ಏನ್ ಕೊಡ್ತೀರಾ ಅದನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನೋಡಿ ಇವೆಲ್ಲ ಈಗ ಇದು ಸೈನ್ಸ್ ಆಗಿ ನಾವು ಪರಿವರ್ತಿಸಿ ಇದಕ್ಕೆಲ್ಲ ನಾವು ಉದಾಹರಣೆಗಳನ್ನ ಕೊಡ್ತಾ ಇದೀವಿ. ನಮ್ ಹಿಂದೆ ನಾವು ಎಲ್ಲರೂ ಕೂಡ ಆ ಕಲ್ಚರ್ ಅಲ್ಲಿ ಬೆಳೆದಿದ್ದೀವಿ. ಮನೆಯಲ್ಲಿ ಒಳ್ಳೆ ಮಾತಾಡ್ಬೇಕು ಅಂತ, ಕೆಟ್ಟ ಮಾತಾಡಬಾರ್ದು, ಆಮೇಲಿಂದ ಏನೋ ಬೇಡ್ದಿದ್ದು ಅಸಂಬದ್ಧವಾಗಿ ಏನೇನೋ ಮಾತಾಡ್ಲಿಕ್ಕೆ ಹಿರಿಯರು ಅವಕಾಶ ಕೊಡ್ತಿದ್ರಾ? ಚಿಕ್ಕ ಮಕ್ಕಳು ನಾವೇನೋ ತಿಳಿದೇನೆ ಯಾರೋ ಮಾತಾಡಿದ್ರು ಕೂಡ ಮಾತಾಡ್ಕೂಡ್ದು ಅಂತ ಅಲ್ಲಿಂದನೇ ಬ್ರೇಕ್ ಹಾಕ್ತಾ ಬಂದಿರ್ತಾರೆ. ನೋಡಿ ಎಷ್ಟು ಕರೆಕ್ಟ್ ಅದು, ಗೊತ್ತಾ? 100% ಟ್ರೂ ಅದು. ಅದೇ ಇವತ್ತು ಎಲ್ಲ ಸೈನ್ಸ್ ರಿಸರ್ಚ್ ಆಗ್ಬಿಟ್ಟು ಅದನ್ನೆಲ್ಲ ಹೇಳ್ತಾ ಇದೆ, ಅಷ್ಟು ಬಿಟ್ರೆ ಅದು 100% ಟ್ರೂ. ಏನನ್ನ ನೀವು ಪದೇ ಪದೇ ಮಾತಾಡ್ತಾ ಇರ್ತೀರಾ, ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರಿಸೀವ್ ಮಾಡ್ಬಿಟ್ಟು ಅದೇ ಆಗ್ಲಿಕ್ಕಿಲ್ಲ, ನನ್ನ ಹತ್ರ ಆಗದೇ ಇರ್ಬೋದು, ಮಾಡೋದು ಹೇಗ್ ಮಾಡೋದು ಮಾಡಲ್ಲ.
ಇದಾಗಲ್ಲ ಬಿಡ್ರಿ, ಇದು ಇದು ಅವ್ರಿಗಷ್ಟೇ ಬಿಡ್ರಿ, ನೀನು ಪ್ರಯತ್ನ ಮಾಡ್ತಾ ಇರಲ್ಲ. ಏನ್ ಮಾಡಿದ್ರಿ ನೀವು ಮೈಂಡಿಗೆ ಅದನ್ನ ಫೀಡ್ ಮಾಡ್ಬಿಟ್ರಿ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತು ಅಂತ ಹೇಳಿದ್ರೆ ಯಾವ ದಾರಿಗಳನ್ನು ತೋರ್ಸೋದೇ ಇಲ್ಲ ನೀವು, ಅದಾಗಲ್ಲ ಅಂತ ಕೊಟ್ಬಿಟ್ಟಿದ್ದೀರಾ ನೀವು. ಅದಕ್ಕೋಸ್ಕರ ಸಬ್ ಕಾನ್ಶಿಯಸ್ ಮೈಂಡಿಗೆ ಅಥವಾ ಯಾವುದೇ ಒಂದು ಆಲೋಚನೆ, ಯಾವುದೇ ಒಂದು ಮಾತಾಡುವಾಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಇಲ್ಲ ಅಂದ್ರೆ ನೀವು ಖಾಲಿ ಹಾಳೆ ಮೇಲೆ ಸೈನ್ ಮಾಡಿ ಕೊಟ್ಟಂಗೆ. ಖಾಲಿ ಹಾಳೆ ಮೇಲೆ ಸೈನ್ ಮಾಡೋದು ಅಂದ್ರೆ ಗೊತ್ತಾಯ್ತಲ್ಲ, ನೀವೇನು ವಿಷಯಗಳನ್ನೇ ನೋಡ್ಲಿಲ್ಲ, ನೀವು ಸೈನ್ ಮಾಡಿದ್ರೆ 100% ಅದಾಯ್ತು ಅಂತ. ಹಾಗೆ ಸಬ್ ಕಾನ್ಶಿಯಸ್ ಮೈಂಡ್ ಹಾಗೆ ಎಳ್ಕೊಂಡು ಬಿಡ್ತದೆ. ನಾವು DXN ನಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಇದು ಯಾರು 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 ತಗೊಂಡಿಲ್ಲ ಫೈನಾನ್ಷಿಯಲ್ ಫ್ರೀಡಮ್ನ, ಯಾರ ಹತ್ರನೂ ಆಗೋದಿಲ್ಲ. ಇದನ್ನ ಮಾಡೋದು ಹೇಗೆ, ಇದು ಕಾಸ್ಟ್ಲಿ, ಇದನ್ನ ಜನ ತಿಳ್ಕೊಳ್ಳೋದಿಲ್ಲ. ಇದನ್ನೇ ಫೀಡ್ ಮಾಡ್ತಾ ಇದ್ರೆ ನಿಮ್ಗೆ ಯಾವತ್ತೂ ಜನನೂ ಸಿಗಲ್ಲ, ಯಾರ ಬದಲಾವಣೆಯ ಟ್ರಾನ್ಸ್ಫಾರ್ಮೇಶನ್ಸು ಆಗಲ್ಲ. ಅದು ಆ ರೀತಿಯಲ್ಲಿ ಇಲ್ಲ. ನೀವು ಪಾಸಿಟಿವ್ ಅಫರ್ಮೇಶನ್ ಅನ್ನ ಕೊಡಿ, ನಿಮ್ಗೆ ಆ ಪಾಸಿಟಿವ್ ಸಕಾರಾತ್ಮಕವಾದ ವಿಚಾರಗಳನ್ನ ನೀವು ಇದ್ರ ಬಗ್ಗೆ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ, ಅದೇ ದಾರಿಗಳು ಓಪನ್ ಆಗ್ಬಿಡುತ್ತೆ. ನಿಮ್ಗೆ ಯಾರೋ ನನಗೊಂದು ಪ್ರಾಡಕ್ಟ್ ಕೊಡಿ ಯೂಸ್ ಮಾಡ್ತೀನಿ ಅನ್ನುವಂಥದ್ದು ಇರ್ಬೋದು, ಅಥವಾ ಯಾರೋ ಇದ್ರಲ್ಲಿ ಏನಿದೆ ಅಂತ ಪ್ಲಾನ್ ಕೇಳುವಂಥದ್ದು ಇರ್ಬೋದು. ಅಂದ್ರೆ ನಿಮ್ ಮೈಂಡ್, ನಾನೇನ್ ಹೇಳಿದ್ನಲ್ಲ, ಎಲ್ಲಿ ಎದುರುಗಡೆ ಹೋದ್ರು ವೆಗನಾರ್ ಗಾಡಿನೇ ಬರುತ್ತೆ, ನಿಮ್ ಮೈಂಡ್ ಎಚ್ಚರಿಸ್ತಾ ಇದೆ ಅಂದ್ರೆ ಇದನ್ನು ಕೂಡ ಹಾಗೆ ಎಚ್ಚರಿಸ್ತದೆ ಮೈಂಡ್. ನೀವು ಪ್ರಯೋಗ ಮಾಡಿ ನೋಡಿ ಬೇಕಾದ್ರೆ. ಒಂದು ಸ್ವಲ್ಪ ದಿನ ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ಕೊಟ್ಟುಬಿಟ್ಟು, ನನಗೆ ಖಂಡಿತವಾಗಿಯೂ ಒಳ್ಳೆ ಜನ ಸಿಗ್ಲಿ, ನಾನು ಕೆಲವಷ್ಟು ಜನರ ಜೀವನದಲ್ಲಿ ಆರೋಗ್ಯದಲ್ಲಿ ಸುಧಾರಣೆಯನ್ನ ತರ್ತೇನೆ, ಅದರಿಂದ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ನಾನು ಪಡಿತೇನೆ, ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಜನರಿಗೆ ಕೊಡ್ತೇನೆ ಅನ್ನುವ ಅಫರ್ಮೇಶನ್ ಅನ್ನ ನೀವು ಕೊಟ್ಟಿದ್ದೇ ಆಗಿದ್ರೆ, ಅದಕ್ಕೆ ಬೇಕಾಗಿರುವ ಪೂರಕವಾಗಿರುವ ಏನೇನು ದಾರಿಗಳಿದೆ ಅನ್ನೋಯಿಂಗ್ಲಿ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ನಾವ್ ಹೇಳುವಂತಹದ್ದು, ಅದನ್ನ ಪಡಿಲಿಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಯಶಸ್ಸು, ಈ ಒಂದೇನು ನಾನು ಹೇಳಿದೆ ಈಗ ನಿಮ್ಗೆ, ನಾಲೆಜ್, ಸ್ಕಿಲ್ ಅಂಡ್ ಆಕ್ಷನ್ ಪ್ಲಾನ್, ಈ ಮೂರನ್ನ ಇಟ್ಕೊಳ್ಳೋಣ ನಾವು. ಏನೇನೋ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಮಾಡಿ, ಏನೆಲ್ಲ ಮಾಡಿ, ಏನೋ ಸಾಲ ಮಾಡ್ಕೊಂಡು ಎಲ್ಲಿಗೆಲ್ಲ ಹೋಗ್ತಾರ್ರಿ ಜನ. ಏನು ಇಲ್ಲ, DXN ನಲ್ಲಿ 100% ಫೈನಾನ್ಷಿಯಲ್ ಫ್ರೀಡಮ್ ನಿಮಗಷ್ಟೇ ಅಲ್ಲ. ನೀವಿವತ್ತು ಅದೃಷ್ಟವಂತರಿರ್ಬೋದು, ನಿಮ್ಗೇನೋ ಫ್ರೀಡಮ್ ಸಿಕ್ಕಿರ್ಬಹುದು, ಆಮೇಲಿಂದ ನಿಮ್ಗೆ ಏನೋ ಬೇಕಾದಷ್ಟು ಆಸ್ತಿನೂ ಇರ್ಬೋದು, ಏನೋ ಇರ್ಬಹುದು. ಬಟ್ ನೀವು ಈ ಫೀಲ್ಡ್ ಅಲ್ಲಿ ಬಂದಿದ್ದೀರಾ, ನಿಮ್ಗೆ ಗೊತ್ತಿದೆ ಇದ್ರಲ್ಲಿ ಏನಿದೆ ಅಂತ. ಅದಕ್ಕೋಸ್ಕರ ನಿಮ್ಮ ಸುತ್ತಮುತ್ತಲೇ ಯಾರೋ, ನಮ್ಮ ವಸುಪಾಲಯ್ಯ ಸರ್ ಹೇಳ್ತಾರೆ, ಐ ಆಮ್ ಬ್ರಿಂಗಿಂಗ್ ಅನ್ಫಾರ್ಚುನೇಟ್ ಪೀಪಲ್, ಬೇಕಾದಷ್ಟು ಜನ ಇದ್ದಾರೆ, ಅವರಿಗೆ ಈ ಒಂದು ದಾರಿಯನ್ನ ತೋರಿಸಿ, ಅಂದ್ರೆ ನಿಮ್ಗೆ ಆ ಬ್ಲೆಸ್ಸಿಂಗ್ಸ್ ಇದೆ ಅಂತ. ಸೊ ಹಾಗಾಗಿ ಎಷ್ಟೋ ಜನ ಕಾತರದಿಂದ ಕಾಯ್ತಾ ಇದ್ದಾರೆ, ಅದನ್ನ ಹೇಗೆ ಸಮರ್ಪಕವಾಗಿ ಅವರಿಗೆ ನಾವು ಇದನ್ನ ಮುಟ್ಟಿಸ್ಬೇಕು ಅನ್ನುವಂಥದ್ದು ನಾವು ಕಲಿಬೇಕು. ಅಂದ್ರೆ ನಾವು ಕೂಡ ಫೈನಾನ್ಷಿಯಲ್ ನ ಫ್ರೀಡಮ್ ಅನ್ನ ಪಡಿಬೇಕಾದ್ರೆ ಇದೆಲ್ಲವೂ ಬೇಕಾಗ್ತದೆ. ಪಾಸಿಟಿವ್ ಥಿಂಕಿಂಗ್ ಇರ್ಬೋದು, ಆಮೇಲಿಂದ ಈ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ನೆಗೆಟಿವ್ ಅನ್ನ ಫೀಡ್ ಮಾಡುವಂತದ್ದನ್ನ ಕಂಪ್ಲೀಟ್ಲಿ, ನಾಟ್ ಓನ್ಲಿ ಇದು ಏನು DXN ಅಂತ ಅಲ್ಲ, ನೀವು ಯಾವುದೇ ನೆಗೆಟಿವ್ ಅನ್ನ ನೀವು ಯಾವಾಗ ಫೀಡ್ ಮಾಡೋದನ್ನ ಬಂದ್ ಮಾಡ್ತಿರೋ, ನೀವೊಂದು ಎಂತ ವ್ಯಕ್ತಿಯಾಗಿ ಬೆಳಿತೀರಾ ಅಂತ ಹೇಳಿದ್ರೆ, ಸಕಾರಾತ್ಮಕ ವ್ಯಕ್ತಿ. ಎಂತ ಒಂದು ಕಷ್ಟದ ಟೈಮಲ್ಲೂ ಕೂಡ ನಿಮ್ಗಲ್ಲಿ ಪಾಸಿಟಿವೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಂತಹ ಇದು ಯಾರು ಆನಂದವನ್ನು ಪಡೆಯುವ ವ್ಯಕ್ತಿ ಬೇರೆ ಯಾರು ಇಲ್ಲ. ಈಗ ನೋಡಿ, ಇಬ್ರು ಸಮಾನ ವಯಸ್ಕರರು, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಯಾರೋ ಸಮಾನ ವಯಸ್ಕರರು ಇಬ್ರು ಒಂದು ಇದು ಮಾಡ್ತಾ ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರೆ. ಆಲ್ ಆಫ್ ಎ ಸಡನ್ ಅವ್ರಿಗೆ ಒಂದು ಗುಡ್ಡ ಎದುರಾಗತ್ತೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಆ ಒಂದು ಏನು ನಿರುತ್ಸಾಹಿ ಏನ್ ಇರ್ತಾನಲ್ಲ, ಅವನೇನ್ ಹೇಳ್ತಾನೆ, ಅಯ್ಯೋ ರಾಮ, ಗುಡ್ಡ ಬಂದ್ಬಿಡ್ತಾ ಮಾರಾಯ, ಇದನ್ನ ಹತ್ಬೇಕಾ ಈಗ. ಅದ್ರ ಜೊತೆಗೆ ಪಾಸಿಟಿವ್ ಆಗಿರುವವನ್ ಏನ್ ಹೇಳ್ತಾನೆ, ಇಲ್ಲ, ಈ ಗುಡ್ಡವನ್ನ ಹತ್ತೋಣ, ನಾವು ಅದ್ರಲ್ಲಿರುವ ಬ್ಯೂಟಿಫುಲ್ ಸೀನ್ಸ್ ಅನ್ನೆಲ್ಲ ನಾವು ಎಂಜಾಯ್ ಮಾಡ್ತಾ ಆ ಕಡೆ ಪಾಸ್ ಆಗೋಣ ಅಂತ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಯಾವುದೇ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲೂ ಕೂಡ ಆ ಒಂದು ವಿಷಯ ಪಾಸಿಟಿವ್ ಸೈಡ್ ಒಂದು ಇದ್ದೇ ಇರ್ತದೆ. ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ಆ ನೆಗೆಟಿವ್ ಫಾಸ್ಟ್ ಆಗಿ ಅಬ್ಸರ್ವ್ ಆಗ್ತಾ ಇರ್ತದೆ, ಫಾಸ್ಟ್ ಆಗಿ ಆ ನೆಗೆಟಿವ್ ಅನ್ನೇ ನೋಡ್ತಾ ಇರ್ತೀವಿ ನಾವು. ಸೊ ಹಾಗಾಗ್ಬಿಟ್ಟು ಪ್ರತಿ ಒಂದರಲ್ಲೂ ಕೂಡ ನೀವು ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೋದು ನಿಮ್ಗೆ. ಇಬ್ರು ಸ್ನೇಹಿತರು ಇರ್ತಾರಂತೆ, ಒಬ್ಬ ಸ್ನೇಹಿತ ಭೇಟಿ ಆದಾಗ ಅವನು ತುಂಬಾ ಖುಷಿಯಿಂದ, ನಾನು 1,000 ರೂಪಾಯಿ ಕಳ್ಕೊಂಡೆ ಅಂತ ಹೇಳಿ. ಎದುರಿಗಿದ್ದ ಫ್ರೆಂಡ್ ಕೇಳ್ತಾನಂತೆ, 1,000 ರೂಪಾಯಿ ನೀನು ಕಳ್ಕೊಂಡು ಖುಷಿಯಲ್ಲಿದೆಯಲ್ಲೋ ಅಂತ ಹೇಳಿ. ಅಯ್ಯೋ ಇಲ್ಲ ಮಾರಯ್ಯ, ನಾನು ಹೌದು, ನನ್ ಜೇಬ್ ಹೇಗೋ ತೂತಾಗಿತ್ತು, ಅದ್ 1,000 ರೂಪಾಯಿ ಎಲ್ಲಿ ಬಿದ್ದೋಯ್ತು ನನ್ಗೆ ಗೊತ್ತಿಲ್ಲ, ನಾನು ತುಂಬಾ ಖುಷಿಯಾಗೇ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಇನ್ನು 9,000 ರೂಪಾಯಿಯನ್ನ ನಾನು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ, 1,000 ಮಾತ್ರ ಕಿಶೆಯಲ್ಲಿತ್ತು ಅಂತ. ಸಿ ದ ಡಿಫ್ರೆನ್ಸ್.
ನೋಡಿ ಆ ಫ್ರೆಂಡಿಗೆ ಆಶ್ಚರ್ಯ ಆಗೋಯ್ತಂತೆ, 1,000 ಕಳ್ಕೊಂಡಿದ್ದಕ್ಕೆ ಒಂದು ದುಃಖಿ ಆಗಿಲ್ಲಲ್ಲ ಅಂತ. ಯಾಕೆಂದ್ರೆ ಇನ್ನು 9,000 ಉಳಿತು ಅಂತ ಇವ್ನು ಖುಷಿ ಆದ. ಹಾಗೆ ಆಲ್ವೇಸ್ ದೇರ್ ಇಸ್ ಏನು ಪಾಸಿಟಿವ್ ಪಾರ್ಟ್ ಅನ್ನುವಂಥದ್ದು ಇದೇ ಇದೆ. ಸೊ ನಾವ್ ಯಾರೋ ಒಂದು ನೆಗೆಟಿವ್ ಹೇಳ್ತಾರೆ, ಯಾರೋ ಏನೋ ಗೊತ್ತಿಲ್ಲ, DXN ಅನ್ನ ಸರಿ ಅರ್ಥ ಮಾಡ್ಕೊಂಡಿಲ್ಲ, ಎಲ್ಲ ಏನೋ ಹೇಳ್ತಾರೆ ಅಂದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ಅದೇ ನಮ್ಮ ಮೈಂಡಿಗೆ ನಾವು ತಗೊಳ್ತಾ ಇದ್ದೇವೆ. ಆ ರೀತಿಯಲ್ಲ, ಅದನ್ನೆಲ್ಲ ನಾವು ಮೆಟ್ಟಿ ನಿಂತಾಗ ನಮ್ಗೇನು ಅಂತ ಹೇಳಿದ್ರೆ ಈ ಜೀವನದ ಏನು ಈ ಫೈನಾನ್ಷಿಯಲ್ ಫ್ರೀಡಮ್ ನಾನು ಹೇಳ್ತಾ ಇದ್ದೇನೆ, ಖಂಡಿತ ಸಾಧ್ಯ ಇದೆ 100%. ಸೊ ಹಾಗಾಗಿ ನಾವು ಇನ್ನೊಂದು ಬೇಕು, ಏಕಾಗ್ರತೆ ಬೇಕು. ನಾವು DXN ಮಾಡುವಾಗ ಇರ್ಬೋದು, ಯಾವುದೇ ಕೆಲಸ ಮಾಡುವಾಗ ಇರ್ಬೋದು, ಏಕಾಗ್ರತೆ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಲ್ಲಿ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಕ್ಸಸ್ ಬರೋದಿಲ್ಲ. ಸಕ್ಸಸ್ ಅನ್ನ ದೇವರು ಡಿಸೈನ್ ಮಾಡಿರೋದು ಹಾಗೇ ಇದೆ. ಯಾಕೆ ಅಂದ್ರೆ ಅತಿಯಾದ ಒಂದು ಶ್ರಮ ಪಟ್ಬಿಟ್ಟು ನಾವು ಅದನ್ನ ಪಡಿಬೇಕು, ಈಸಿಯಾಗಿ ಅದು ಬರೋದಿಲ್ಲ. ಸೊ ಹಾಗಾಗ್ಬಿಟ್ಟು ನಾವೇನು ಅಂತ ಹೇಳಿದ್ರೆ ಏಕಾಗ್ರತೆಯಿಂದ ಏನನ್ನ ನಾವು ಕಲ್ತಿರ್ತೀವಲ್ಲ, ಅದು ನೋಡಿ ಅದು ಎಲ್ಲಿಗೂ ಹೋಗಲ್ಲ. ನೋಡಿ, ಒಂದು ಚಿಕ್ಕ ವಯಸ್ಸಿನಲ್ಲಿ ನಾವು ಕಲಿತ ಒಂದು ಪದ್ಯ ಇರ್ಬೋದು, ಏಕಾಗ್ರತೆಯಿಂದ ಕಲ್ತಿರ್ತೀವಿ ನಾವು, ಅದು ಇವತ್ತಿಗೂ ನೆನ್ಪೋಗಲ್ಲ ನಮ್ಗೆ, ಎಷ್ಟು ಎನಿ ಏಜ್. ಅಂದ್ರೆ ಆ ಏಕಾಗ್ರತೆ, ಆ ಮೈಂಡ್ ಆ ರೀತಿಯಲ್ಲಿ ಅದನ್ನ ಸ್ವೀಕಾರ ಮಾಡಿರ್ತದೆ. ಇವತ್ತೇನಾಗ್ಬಿಟ್ಟಿದೆ, ಏಕಾಗ್ರತೆನೇ ಇಲ್ಲ. ಏನೋ ಏನೋ ಕೇಳ್ತಾರೆ, ಎಲ್ಲೋ ಬಿಡ್ತಾರೆ, ಏನ್ ಮಾಡ್ತಾ ಇದಾರೆ ಅವರಿಗೆ ಗೊತ್ತೇ ಇಲ್ಲ. ಅದು ಆ ರೀತಿಯಲ್ಲೆಲ್ಲ ಆದಾಗ ಸಕ್ಸಸ್ಗೆ, ಯಾಕೆ ಅಂದ್ರೆ ಈ ಸಕ್ಸಸ್ ಜರ್ನಿಗೆ ನಾನು ಹೇಳ್ತಾ ಇರುವಂತದ್ದು, ಇವೆಲ್ಲ ಏನು ಪೂರಕವಾಗಿ ಕೆಲಸ ಮಾಡ್ತಾ ಇರ್ತದೆ. ಏಕಾಗ್ರತೆಗೆ ಬೇಕಾದ್ರೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬರು ಸಂತರು ಏನು ದೇವ್ರ ನಾಮ ಹೇಳ್ತಾ ಒಂದು ರತ್ನಗಂಬಳಿಯನ್ನ ಹಾಸ್ಕೊಂಡು ಕೂತಿದ್ರು. ಅವರು ಸಂತರು, ಅವ್ರು ದೇವ್ರ ನಾಮ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬಳು ಯುವತಿ ಆ ರತ್ನಗಂಬಳಿಯನ್ನ ತುಳಿದು ಹೋಗ್ತಾಳೆ ಮುಂದೆ. ಆಗ ಅವರು ಅವಳನ್ನ ತಡೀತಾರೆ. ನೀನು ನಿನಗೆ ಕಾಣಿಸ್ತಾ ಇಲ್ವಾ, ನಾನು ದೇವರ ನಾಮವನ್ನ ಹೇಳ್ತಾ ಇದ್ದೇನೆ, ನೀನು ನನ್ನ ರತ್ನಗಂಬಳಿಯನ್ನ ತುಳಿದು ಹೋಗ್ಬಿಟ್ಟೆಲ್ಲ ಅಂತ. ಅಯ್ಯೋ ತಪ್ಪಾಯ್ತು ಸ್ವಾಮಿಗಳೇ, ನಾನು ನೋಡ್ಲೇ ಇಲ್ಲ. ನಾನು ನನ್ನ ಪ್ರೇಮಿಯನ್ನ ಮೀಟ್ ಆಗುವ, ಅಂದ್ರೆ ಅವಳು ತನ್ನ ಪ್ರೇಮಿಯನ್ನ ನೋಡುವ ಬರದಲ್ಲಿ ನಿಮ್ಮ ರತ್ನಗಂಬಳಿಯನ್ನ ನಾನು ನೋಡ್ಲಿಲ್ಲ ಅಂತ ಹೇಳ್ತಾಳೆ. ಸರಿ, ಅದೇ ಕ್ಷಣ ಅವಳು ಅವರಿಗೆ ಇನ್ನೊಂದು ಕ್ವಶನ್ ಅನ್ನ ಕೇಳ್ತಾಳೆ. ಸ್ವಾಮಿ, ನಾನು ನನ್ನ ಪ್ರೇಮಿಯನ್ನ ನೋಡುವ ಬರದಲ್ಲಿ ನಿಮ್ಮ ರತ್ನಗಂಬಳಿಯನ್ನ ನೋಡ್ಲಿಲ್ಲ, ಆದ್ರೆ ನೀವು ದೇವರ ನಾಮ ಹೇಳುವವರು, ನಿಮ್ಮ ಗಮನ ಎಲ್ಲಿತ್ತು? ನಿಮ್ಮ ಗಮನ ಎಲ್ಲಿತ್ತು? ದೇವ್ರ ಮೇಲೆ ಇರ್ಲಿಲ್ಲ. ನೋಡಿ, ದೇವ್ರ ಅಂದ್ರೆ ಆ ಮಟ್ಟದ ಏಕಾಗ್ರತೆ ಬೇಕಾಗ್ತದೆ. ಇಲ್ಲಿ ಡಿಫ್ರೆನ್ಸ್ ಗೊತ್ತಾಯ್ತು ನಿಮ್ಗೆ. ಅವಳಿಗದು ಗೊತ್ತೇ ಆಗ್ಲಿಲ್ಲ, ಆ ರತ್ನಗಂಬಳಿನೋ ಏನೋ ಅದು ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಏಕಾಗ್ರತೆ ಆ ರೀತಿಯಾಗಿತ್ತು. ಸಂತ್ರದ್ದು ಎಲ್ಲಿತ್ತು ಏಕಾಗ್ರತೆ? ನನ್ನ ರತ್ನಗಂಬಳಿನ ಯಾರು ತೊಳ್ಕೊಂಡು ಹೋಗ್ತಾರೋ ಏನೋ, ದೇವ್ರ ಮೇಲೆ ಗಮನನೇ ಇರ್ಲಿಲ್ಲ. ಆ ರೀತಿ ಆಗಬಾರ್ದು. ನಾವ್ ಇವತ್ತು DXN ಇದೀವಿ ಅಂದ್ರೆ ನಮ್ಮ ಏಕಾಗ್ರತೆ ಆ ಮಟ್ಟದ 100% ಇರ್ಬೇಕು, 0.5 ಕಡಿಮೆ ಆಗೋ ಹಾಗಿಲ್ಲ. ಆಗ ಅವರು ಸಂತರು ಅವಳಿಗೆ ಕ್ಷಮೆಯನ್ನ ಯಾಚಿಸ್ತಾರಂತೆ. ಕರೆಕ್ಟು, ಅವರ ಗಮನ ದೇವ್ರ ಮೇಲೆ ಇರ್ಲೇ ಇಲ್ಲಲ್ಲ, ಚಿತ್ತ ನನ್ನ ರತ್ನಗಂಬಳಿಯನ್ನ ಯಾರು ತುಳಿತಾರೆ ಅಂತ ಅದ್ರ ಮೇಲೆ ಹೋಗಿತ್ತು ಅವರ ಗಮನ. ಸೊ ಹಾಗಾಗಿ ನಾವು ಕೂಡ ಹಾಗೇನೆ ಬೇಕಾಗಿರುವ ವಿಷಯವನ್ನ ಬಿಟ್ಟು ಬೇಡದಿರುವ ವಿಷಯದ ಬಗ್ಗೆ ನಮ್ಮ ಗಮನವನ್ನ ನಾವು ಹರಿಸಿದ್ರೆ ನಮ್ಗೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಯಶಸ್ಸಿಗೆ ಅದು ಡಿಸ್ಟರ್ಬ್ ಆಗ್ತದೆ. ಸೊ ಹಾಗಾಗ್ಬಿಟ್ಟು ಅಪಾರವಾದ ಒಂದು ಹಣವನ್ನ ಗಳಿಸೋದಿರ್ಬೋದು, ಆರೋಗ್ಯವನ್ನ ಸಂಪಾದಿಸೋದಿರ್ಬೋದು, ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತಾ ಇದೀವಿ ನಾವು. ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ನಾಳೆ ನೀವು DXN ಮಾಡದೇ ಇದ್ರು ಕೂಡ ನೀವು ಆರಾಮಾಗಿ ಮಲ್ಕೊಂಡಿರಿ, ಅಥವಾ ಮನೇಲಿ ನೀವು ರಿಲ್ಯಾಕ್ಸ್ ಮಾಡ್ತಾ ಇರಿ, ಅಥವಾ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರಿ, ಅಥವಾ ಮಲ್ಕೊಂಡಿರಿ, ಅವಾಗ್ಲೂ ಹಣ ಬರ್ತದಲ್ಲ, ಅದು ಪ್ಯಾಸಿವ್ ಇನ್ಕಮ್ ನಿಮ್ಗೆ. ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅದು. ಆ ಪ್ಯಾಸಿವ್ ಇನ್ಕಮ್ ಮಾಡುವಂತದ್ದು ನೋಡಿ, ಅಷ್ಟು ಈಸಿನಾ, ಸುಲಭನಾ? ಹಾಗಾದ್ರೆ ನಿರಂತರವಾಗಿ ದುಡಿತಾ ಇರ್ತಾರೆ. ಬರೀ 50 ವರ್ಷ, 60 ವರ್ಷ, 70 ವರ್ಷ ಅಲ್ಲ, 100 ವರ್ಷ ಆದ್ರೂ ದುಡಿತಾ ಇರ್ತಾರೆ ಕೆಲವೊಬ್ರು. ಯಾಕೆ ಅಂದ್ರೆ ಪ್ಲಾನಿಂಗು ಆ ರೀತಿ ತಪ್ಪಿ ಹೋಗಿರ್ತದೆ. ಮಾಡಿರುವಂತಹ ಕಮಿಟ್ಮೆಂಟ್ಗಳಿಗೆ ಆ ದುಡಿಮೆಯನ್ನ ಅಲ್ಲಿ ತನಕ ತಗೊಂಡು ಹೋಗ್ಬೇಕಾಗ್ತದೆ. ಅಂತವ್ರೆಲ್ಲ ಇದ್ದಾರೆ. ಅಂತವ್ರಿಗೆ ನೀವು ಈ ಪ್ಲಾಟ್ಫಾರ್ಮ್ ಅನ್ನ ನಾವು ಇದನ್ನ ಪರ್ಚೇಸ್ಬಹುದು. ಈಸಿಯಾಗಿ ನಾವೇನ್ ಮಾಡ್ಬೋದು, ಇಲ್ಲಿ ನಾವು ಅರ್ನ್ ಮಾಡುವಂತದ್ದು ಈಸಿಯಾಗಿ ಎಷ್ಟು ಬೆಳಿಬಹುದು ನೋಡಿ. ಎಲ್ಲವನ್ನೂ ಪಡಿಬಹುದು ಇದ್ರಲ್ಲಿ. ನಾಟ್ ಓನ್ಲಿ ಫೈನಾನ್ಷಿಯಲ್ ಫ್ರೀಡಮ್, ವ್ಯಕ್ತಿತ್ವ ವಿಕಸನವಾಗಿರ್ಬಹುದು, ಆಮೇಲಿಂದ ನಿಮ್ಮ
ಏನು ಒಂದು ಸ್ನೇಹವನ್ನ ಸಂಪಾದಿಸುವುದಿರ್ಬಹುದು, ಆಮೇಲೆ ನಿಮ್ಮ ಮಾತುಗಾರಿಕೆ ಇರಬಹುದು, ಆರೋಗ್ಯವನ್ನ ಪಡೆಯೋದಿರ್ಬಹುದು, ಬೇರೆಯವರ ಜೀವನದಲ್ಲಿ ಬದಲಾವಣೆಯನ್ನು ತಂದಾಗ ಆಗುವ ಸಂತೋಷ ಇನ್ನೊಂದಿದ್ಯಾ? ಅಲ್ವಾ? ಆರೋಗ್ಯದಲ್ಲೇ ಇರ್ಬೋದು, ಆರ್ಥಿಕವಾಗಿಯೇ ಇರ್ಬೋದು, ಅಥವಾ ಅವ್ರನ್ನ ಒಂದು ಡೆವಲಪ್ ಮಾಡಿದ್ದೇ ಇರ್ಬೋದು. ಇಲ್ಲಿ ಎಲ್ಲಿ ತಪ್ತಾ ಇದೀವಿ ಅಂದ್ರೆ ಇವೆಲ್ಲ ವಿಷಯಗಳನ್ನ ನಾವು ತಪ್ಪಿ ಬಿಟ್ಟಿದ್ದೇವೆ. ಏನು? ಏಕಾಗ್ರತೆ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ನಾಲೆಜ್ ಇರ್ಬೋದು, ಆಕ್ಷನ್ ಪ್ಲಾನ್ ಇರ್ಬೋದು. ನಾವೇನು ಇವತ್ತು ಎಲ್ಲ ಈಸಿಯಾಗಿ ಬರಬೇಕು, ಶ್ರಮ ಇಲ್ಲದೆ ಬರಬೇಕು, ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ, ಆದ್ರೆ ನಮಗೆ ಅದೇ ಪ್ರಯತ್ನದಲ್ಲಿ ಇರ್ತೇವೆ, ಈಸಿಯಾಗಿ ಏನೇನ್ ಮಾಡ್ಬೇಕಾಗ ಅದನ್ನ ಮಾಡೋಣ. ಸೊ ಆ ರೀತಿಯಲ್ಲಿಲ್ಲ. ಬೇಸಿಕ್ ಏನಿದೆ ಅಲ್ಲ ಅದೇ ರೀತಿಯಾಗಿ ನಾವು ಹೋದಾಗ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ನಾವು ಪಡಿಬಹುದು. ಮತ್ತೆ ಇನ್ನೊಂದು ನಾನು ಹೇಳಿದೆ, ನಿಮ್ಗೆ ಪಾಸಿಟಿವ್ ಆಗಿ ಇದ್ದಾಗ ಎಲ್ಲ ಇಡೀ ಜಗತ್ತು ನಾವೊಬ್ಬರನ್ನ ಪರಿವರ್ತನೆಯನ್ನ ಮಾಡಿದಾಗ, ಏನೋ ಯಾವ ರೀತಿಯಲ್ಲಿ ಒಂದು ಆರ್ಥಿಕವಾಗಿ ನಾವು ಏನೋ ಒಂದು ಪರಿವರ್ತನೆ ಮಾಡಿದಾಗ ಇಡೀ ಜಗತ್ತೇ, ಆಮೇಲೆ ನಾವು ಸಕಾರಾತ್ಮಕವಾಗಿ ಇದ್ದಾಗ ಜಗತ್ತೇ ನಮ್ಗೆ ಪಾಸಿಟಿವ್ ಆಗಿ ಕಾಣಿಸುತ್ತೆ. ಅವರಿಗೆ ಎಲ್ಲೂ ಸೋಲಿಲ್ಲ. ಯಾರು ಪಾಸಿಟಿವ್ ಥಿಂಕರ್ಸ್ ಇದಾರ್ ನೋಡಿ, ಅವರಿಗೆ ಏನು ಸೋಲಿಲ್ಲ, ನೋವಿಲ್ಲ, ದುಃಖ ಇಲ್ಲ, ಭಯ ಇಲ್ಲ, ಯಾವುದೂ ಇಲ್ಲ ಅವ್ರಿಗೆ. ಏನು ಅಂತ ಹೇಳಿದ್ರೆ ಅವರು ಎಲ್ಲಿ ಹೋದ್ರು ಕೂಡ ಪಾಸಿಟಿವ್ ಅನ್ನೇ ಹುಡುಕ್ತಾ ಇರ್ತಾರೆ, ಪಾಸಿಟಿವ್ ಆಗಿನೇ ಇರ್ತಾರೆ. ಅವಾಗ ನೋಡಿ ಆ ಕಷ್ಟಗಳು ಇರ್ಬೋದು, ಏನೇ ಇರ್ಬೋದು, ಎಲ್ಲವೂ ಅದು ಎಲ್ಲ ಕರಗಿ ಹೋಗ್ತಾ ಇರ್ತದಲ್ಲ, ಅದಕ್ಕೆಲ್ಲ ಸೊಲ್ಯೂಷನ್ ಸಿಗ್ತಾ ಇರ್ತದೆ. ಸೊ ಹಾಗಾಗ್ಬಿಟ್ಟು ನಾವೆಲ್ಲರೂ ಕೂಡ, ಆಮೇಲೆ ಉತ್ತಮ ಸ್ನೇಹಿತರು, ಎಲ್ಲೂ ನೀವು ನೆಗೆಟಿವಿಟಿನ ಗುರುತಿಸ್ತಾ ಇಲ್ಲ, ಎಲ್ಲರನ್ನೂ ಒಂದು ಪಾಸಿಟಿವ್ ಇದ್ರಲ್ಲಿ ತಗೊಳ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಉತ್ತಮರಾಗಿ ಕಾಣ್ತಾರೆ, ಒಳ್ಳೆಯ ಸ್ನೇಹಿತರಾಗ್ತಾರೆ. ಆ ರೀತಿಯಲ್ಲಿ ನಾವು ಈ DXN ನಲ್ಲಿ ಆ ಒಂದು ಇದನ್ನ ಬೆಳೆಸ್ಕೊಂಡಾಗ, ಪಾಸಿಟಿವ್ ಅನ್ನ ಬೆಳೆಸ್ಕೊಂಡಾಗ ನೋಡಿ ಅದೆಲ್ಲವೂ ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ತಗೊಳ್ಳಿಕ್ಕೆ. ಅಯ್ಯೋ ಕೆಲವ್ರು ಹೇಳ್ಬೋದು, ಹಣ ಹಣ ಅಂತ ಹೇಳ್ತಾರೆ, ದುಡ್ಡು ಬೇಡ, ಹಾಗೆ ಹೀಗೆ, ಇದು ಬಿಸ್ನೆಸ್ಸು, ಇದು ನಾವೆಲ್ಲೇ ಹೋದ್ರು ಕೂಡ ಬರೀ ಆರೋಗ್ಯದ ಬಗ್ಗೆ ಮಾತಾಡಿ ಅಂತಾರೆ. ಈ ಪಾರ್ಟ್ ಅನ್ನ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡಲ್ಲ ನಮ್ಗೆ. ಯಾಕೆ ಅಂತ ಹೇಳಿದ್ರೆ, ಬೇಡ ಮೇಡಮ್ ಬಿಸ್ನೆಸ್ ಅನ್ಕೊಳ್ತಾರೆ. ನೋಡಿ, ಯಾರು ವಿಚಾರನೆ ಮಾಡ್ತಾ ಇಲ್ಲ, ಎವ್ರಿಥಿಂಗ್ ಇಸ್ ಬಿಸ್ನೆಸ್ ಈ ಜಗತ್ನಲ್ಲಿ. ಯಾವುದು ಬಿಸ್ನೆಸ್ ಅಲ್ಲ ಅಂತ ನನ್ಗೆ ಹೇಳ್ಬಿಡಿ. ಎಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ, ಎಂತಹ ವೈದ್ಯಕೀಯ ಸೇವೆ ಇವತ್ತು ಬಿಸ್ನೆಸ್, ಎಲ್ಲಿ ಹೋದ್ರು ಬಿಸ್ನೆಸ್. ನೀವ್ ಏನನ್ನ ನೋಡ್ತಾ ಇದ್ದೀರಾ, ಯಾವ್ದು ಬಿಸ್ನೆಸ್ ಅಲ್ಲ ನನ್ಗೆ ಹೇಳ್ಬಿಡಿ. ಯಾವ್ದೋ ಸಂಘ ಸಂಸ್ಥೆಗಳು, ಯಾವ್ದೋ ಆಶ್ರಮ ಮಠ ಅಲ್ಲೇನೋ ನಡಿಬಹುದು, ಅಲ್ಲೂ ಕೂಡ ಏನೇನೋ ನಡೀತಾ ಇದೆ, ಬರ್ತಾ ಇರ್ತದೆ, ನೋಡ್ತಾ ಇರ್ತೀವಿ. ಸೊ ಒಂದು ಒಳ್ಳೆಯ ಪದಾರ್ಥವನ್ನ ಕೊಟ್ಟು ನಿಮ್ಮ ಅವರಿಗೆ ಆರೋಗ್ಯವನ್ನ ಸುಧಾರಿಸಿ ಅದಕ್ಕೆ ನೀವು ಹಣ ತಗೊಳ್ಳೋದ್ರಲ್ಲಿ, ಆ ಸೇವೆಗೆ ಹಣ ತಗೊಳ್ಳೋದ್ರಲ್ಲಿ, ಇದನ್ನ ನಾವು ಸೆಲ್ಲಿಂಗ್ ಅಂತ ಕರಿತೀವಿ, ಅದರಲ್ಲಿ ಯಾವ ತಪ್ಪು ಇಲ್ಲ. ಯಾವ ಬಿಸ್ನೆಸ್ ಅದು ಇದು ಅನ್ಕೊಳ್ಳೋದ್ರಲ್ಲಿ ಅದರಲ್ಲಿ ನೀವೇ ಇದಾಗ್ತೀರಾ, ಸೋಲ್ತೀರಾ, ಅದಲ್ಲ. ಅಯ್ಯೋ ಇದು ಬಿಸ್ನೆಸ್ ಅನ್ಕೊಂಡ್ ಬಿಡ್ತಾರೆ. ಹೌದು, ಯಾವ್ದು ಬಿಸ್ನೆಸ್ ಅಲ್ಲ ತೋರಿಸಿ ಅಂತ ಕೇಳಿ, ಯಾವ್ದು ಸೇಲ್ಸ್ ಅಲ್ಲ ಇವತ್ತು ಜಗತ್ತಿನಲ್ಲಿ, ಎಲ್ಲವೂ ಹೌದು. ಆದ್ರೆ ಒಳ್ಳೆಯ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟು ಅದಕ್ಕೆ ಸರಿಯಾದ ವ್ಯಾಲ್ಯೂ ಅನ್ನ ತಗೊಂಡು ಅದಕ್ಕೆ ಸರಿಯಾದ ನೀವೇನು ಬೆನಿಫಿಟ್ ಅವರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ಸ್ ಎ ವೆರಿ ಗುಡ್ ಸರ್ವಿಸ್. ಆ ಸರ್ವಿಸ್ಗೆ ನೀವು ಹಣವನ್ನ ತಗೊಳ್ತಾ ಇದ್ದೀರಿ. ಇಲ್ಲಿ ಕೆಲವರಿಗೆ ಮುಜುಗರ ಉಂಟು. ಮೊನ್ನೆ ನಮ್ಮ ಹರ್ಪ್ರೀತ್ ಮೇಡಮ್ ಹೇಳಿದ್ರು ನೋಡಿ, ಎಷ್ಟು ಜನರಿಗೆ ನಿಮ್ಮ ಓಣಿಯಲ್ಲಿ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ ನೀವು DXN ಮಾಡ್ತೀರಾ ಅಂತ ಗೊತ್ತಿದ್ದೇನೆ. ಅಂದ್ರೆ DXN ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ಸಂಕೋಚ, ಇದನ್ನ ಮಾರ್ಬೇಕಾ, ಇದನ್ನ ಹೇಳ್ಬೇಕಾ ಅಂತಾನೆ ಸಂಕೋಚ. ಅರ್ಥ ಆಯ್ತಾ? ಅಲ್ಲಿ ಅದು ಅಲ್ಲ, ರಾಂಗ್, ಕಂಪ್ಲೀಟ್ಲಿ ರಾಂಗ್. ಜನ ಹುಡುಕ್ತಾ ಇದ್ದಾರೆ ಒಳ್ಳೇದು ಎಲ್ಲಿದೆ, ದುಡ್ಡು ಕೊಟ್ರು ಸಿಗ್ತಾ ಇಲ್ಲ ಅಂತ. ನಾವು ಅವ್ರನ್ನ ಮಾತಾಡ್ಸಿದಾಗ, ಟಚ್ ಮಾಡಿದಾಗ, ನಾವು ಕೊಡ್ತಾ ಇರುವ ಒಂದು ಒಳ್ಳೆಯ ಪದಾರ್ಥ, ಅದನ್ನ ಒಂದು ನಾನು ಸೇವೆ ಅಂತ ತಿಳ್ಕೊಂಡಿದ್ದೇನೆ. ಆ ಒಂದು ಕೊಟ್ಟ ಒಳ್ಳೆಯ ಪದಾರ್ಥಕ್ಕೆ ಇದು ಹಣ ತಗೊಳ್ತಿದ್ದೇನೆ. ನೋ, ನಥಿಂಗ್ ರಾಂಗ್ ಇನ್ ದಿಸ್. ಗೊತ್ತಾಯ್ತಾ? ಇಡೀ ಜಗತ್ತಿನಲ್ಲಿ ಎಲ್ಲವೂ ವ್ಯವಹಾರವೇ. ವ್ಯವಹಾರದ ಮೇಲೆ ಇದು ನಿಂತಿರೋದು. ನಮ್ಮ ಜೀವನ ಇರೋದೇ ಒಂದು ವ್ಯವಹಾರದ ಮೇಲೆ ಇದೆಲ್ಲ ಇದೆ. ಸೊ ಹಾಗಾಗಿ ಇವೆಲ್ಲ ಒಂದು ಏನು ನಮ್ಮ ಇದೆಯಲ್ಲ, ನಮ್ಮ ಒಂದು ಮಾನಸಿಕವಾಗಿ ನಾವು ಇದನ್ನೆಲ್ಲ ಇಟ್ಕೊಂಡಿರ್ತೀವಿ. ಹಾಗಾಗ್ಬಿಟ್ಟು ನಮ್ಗೆ ಸಕ್ಸಸ್ಸಿಗೆ ತಡೆ ಬರ್ತಾ ಇದೆ. ನಾವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ತಗೊಳ್ಳಿಕ್ಕೆ DXN ನಲ್ಲಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತ ಹೇಳಿದ್ರೆ ನಮ್ಮ ಮೊದಲನೇ ಹೆಜ್ಜೆಯೇ ನಾವೇನು ಅಂತ ಹೇಳಿದ್ರೆ, ನಾ ಹೇಳಿದ್ನೆಲ್ಲ, ಶ್ವಾಸ ಇರುವವರೆಗೂನು ವಿಶ್ವಾಸ, ನಮ್ಮ ಆತ್ಮವಿಶ್ವಾಸದಿಂದ
ಒಂದು ದೃಢವಾದ ಹೆಜ್ಜೆ, ಒಂದು ಡಿಸಿಷನ್, ದೃಢ ನಿರ್ಧಾರ, ನಾನು ಮಾಡಬಲ್ಲೆ. ನಾನು ಹೇಳಿದ್ನಲ್ಲ, ಯಾರ ಮೇಲೂ ವಿಶ್ವಾಸ ಇಡೋ ಹಾಗಿಲ್ಲ. ನಿಮ್ಮ ಮೇಲೆ ಫಸ್ಟ್ ನಿಮ್ಗೆ ವಿಶ್ವಾಸ ಇರಬೇಕು. ನಾನ್ ಮಾಡಿಯೇ ಮಾಡ್ತೇನೆ, ನಾನು ಗೆಲ್ತೇನೆ, ನಾನು ಇದನ್ನ ಮಾಡಿಯೇ ಶುದ್ಧ. ನಮ್ಮ ಇವರು ಎಸ್.ಎನ್. ಶೆಟ್ಟಿ ಸರ್ 2030ಗೆ ನಾನು ಕ್ರೌನ್ ಅಂಬಾಸಿಡರ್ ಘಂಟಾಘೋಷವಾಗಿ ಹೇಳಿ, 8 ಡಿಸೆಂಬರ್ಗೆ ನಾನು ಇನೋವಾ ಕಾರ್ ತಗೊಂಡೆ ಶುದ್ಧ. ಸೊ ಏನಿದು ಇದೆ, ಏನ್ ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಒಳಗಿಂದ ಅಫರ್ಮೇಷನ್ ಹೋಗ್ಬಿಡ್ತು. ಅದಕ್ಕೆ ನಾನ್ ತಗೊಳ್ಬೇಕು, ನಂತರ ಬಂದವರಿಗೆ ಕೊಡ್ಬೇಕು ಅಂದಾಗ, ಅದಕ್ಕೋಸ್ಕರ ನಾನು ಈ ಆತ್ಮವಿಶ್ವಾಸ, ಈ ಏಕಾಗ್ರತೆ, ಇದೆಲ್ಲ ಒಂದನ್ನ ಪಾಸಿಟಿವ್ ಸಕಾರಾತ್ಮಕ ವಿಚಾರಗಳಿಂದ ನಾನು ಇಟ್ಕೊಂಡಾಗ ಖಂಡಿತವಾಗಿಲೂ ನಮಗೂ ಕೂಡ ದಾರಿ ಎಲ್ಲ ಅದಕ್ಕೆ ಬೇಕಾಗಿರುವ ಪೂರಕ ದಾರಿಗಳು ಮೈಂಡ್ ನಮ್ಗೆ ಸಹಾಯ ಮಾಡ್ತಾ ಹೋಗ್ತದೆ. ಹಾಗಾಗಿ ನಾನು ಇವತ್ತು ಎಂತಹ ಒಳ್ಳೆಯ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಭಗವಂತನಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇಂತಹ ಒಂದು ಪ್ಲಾಟ್ಫಾರ್ಮ್, ಏಜ್ ಡಿಫ್ರೆನ್ಸ್ ಇಲ್ಲ, ಎನಿ ಏಜ್ ಪೀಪಲ್ ಕ್ಯಾನ್ ಡೂ. ಯಾವುದೇ ಅನ್ಎಜುಕೇಟೆಡ್ ಇರ್ಲಿ, ಎಜುಕೇಟೆಡ್ ಇರ್ಲಿ, ಯಾವ ಜಾತಿ ಮತ ಧರ್ಮ ಅವ್ರು ಏನು ಬೇಕಾದವ್ರೆ ಆಗಿರ್ಲಿ, ಅವರು DX ನಲ್ಲಿ ಬಂದು ಅವರು ಇದನ್ನ ತಿಳ್ಕೊಂಡು ಮಾಡಿದ್ರು ಅಂತ ಆದ್ರೆ, ಅವ್ರ ಏನ್ ಬೇಕೋ ಅದು ಎಲ್ಲವನ್ನೂ DX ಕೊಡ್ತದೆ. ಇದು ಫಸ್ಟ್ ಗೊತ್ತಿರ್ಬೇಕು ನಮ್ಗೆ. ಸೊ ಹಾಗಾಗಿ ನೋಡಿ, ಈಗ ಯಾರೋ ಒಬ್ರು ಪಾಪ ಕೆಲವೊಬ್ರು ರಿಟೈರ್ಮೆಂಟ್ ಆದ್ಮೇಲೂ ಕೂಡ ಏನೋ ವರ್ಕ್ ಮಾಡ್ತಾ ಇರ್ತಾರೆ. ಅಂತವರಿಗೆ ಏನೋ ಬಹಳ ನೀಡೆಡ್ ಇದ್ದವರು ತುಂಬಾ ಜನ ಇದ್ದಾರೆ. ಹಣ, ಆರೋಗ್ಯದಕ್ಕಿಂತ ಜಾಸ್ತಿ ಜನ ಇವತ್ತು ದುಡ್ಡಿದೆ ಅಂತ ಹೇಳಿದ್ರೆ ಬರೋರೇ ಜಾಸ್ತಿ ಇದ್ದಾರೆ. ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡವ್ರು ಓನ್ಲಿ 5% ಆಫ್ ದ ಪಾಪ್ಯುಲೇಷನ್. ಆರೋಗ್ಯದ ಅವೇರ್ನೆಸ್ ಇರೋದು, ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಂತ ಇರೋರು. ಆದ್ರೆ ಹಣ ಮಾತ್ರ ಇದೆಯಲ್ಲ 100% ಇದ್ದಾರೆ, ದುಡ್ಡು ಬೇಕು ಅನ್ನೋರೇ ಇದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ಇನ್ನೊಂದು ಮುಖ, ಒಂದು ಆರೋಗ್ಯ, ಇನ್ನೊಂದು ಐಶ್ವರ್ಯ. ಅದು ಇದೆ. ಆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ನೀವು ತಗೊಳ್ಬಹುದು ಅನ್ನುವಂಥದ್ದನ್ನ ನಾವು ಏನು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಜನರ ಮುಂದೆ ನಾವು ಇಟ್ಟಾಗ, ಅದನ್ನ ಕೆಲವರಿಗೆ ಏನು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೂ ಗೊತ್ತಿಲ್ಲ, ಪ್ಯಾಸಿವ್ ಇನ್ಕಮ್ ಅಂದ್ರೂ ಗೊತ್ತಿಲ್ಲ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂದ್ರೂ ಗೊತ್ತಿಲ್ಲ. ಒಂದೇ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಜೀವನ ಮಾಡ್ಬಿಡಿಯಪ್ಪ, ಇನ್ನೂ ಒಂದೆರಡು ಸೋರ್ಸ್ ಆಫ್ ಇನ್ಕಮ್ ಅನ್ನ ನೀವು ಮಾಡಿ ಅಂದ್ರೆ ನಾವೇನ್ ಕೆಟ್ಟದ್ದು ಹೇಳ್ತಿದೀವಾ, ಒಳ್ಳೇದೇ ಹೇಳ್ತಾ ಇದೀವಿ. ಸೊ ಇನ್ನು ಮುಂದಾದ್ರೂ ನೀವು ಇದಕ್ಕೆಲ್ಲ ಅವಕಾಶ, ನೀವೇನು ಮಾಡ್ತಾ ಇದಿರಲ್ಲ ಅದ್ರ ಜೊತೆಗೆ ವಿತೌಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ದೇನೆ ಈ ಒಂದು ಉದ್ಯಮವನ್ನ ನೀವು ಬೆಳೆಸಿರಿ. ಯಾವುದೇ ತರ ಸಂಕೋಚ ಬೇಡ, ನಾಚಿಕೆ ಬೇಡ. ಒಳ್ಳೆಯ ಒಂದು ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ಜನರಿಗೆ ಆರೋಗ್ಯವನ್ನ ಕೊಡುವುದು, ಆ ಜನರ ಜೀವನದಲ್ಲಿ ಬದಲಾವಣೆ ತರುವುದು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ನಿಮ್ಮ ನಂತರವೂ ಕೂಡ ಈ ಸಮಾಜ ಇರ್ಬೋದು, ನೀವು ತಂದಂತ ಜನ ಇರ್ಬೋದು, ನಿಮ್ಮನ್ನ ಸ್ಮರಿಸ್ತಾರೆ. ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವೆಲ್ಲರೂ ಇದೀವಿ ಇವತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಎಲ್ಲವೂ ಕೂಡ ನಿಮ್ದು ಏನಾಗ್ಲಿ, ಹೆಚ್ಚಾಗ್ಬಿಟ್ಟು ನೀವು DX ಅನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚು ಜನರಿಗೆ ಇದನ್ನ ಪರಿಚಯಿಸಿ ಅಂತ ಹೇಳ್ತಾ, ಇವತ್ತು ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಇರ್ಬೋದು, ಫೈನಾನ್ಷಿಯಲ್, ವೆರಿ ಬಿಗ್ ಸಬ್ಜೆಕ್ಟ್ಸ್, ಬಹಳ ಇದಕ್ಕೆ ಟೈಮ್ ತಗೊಂಡು ನಾವು ವರ್ಕ್ಶಾಪ್ಸ್ ಅಲ್ಲಿ ಕರೆಕ್ಟ್ ಆಗಿ ಇದ್ ಮಾಡ್ಬೇಕಾಗ್ತದೆ. ಆದ್ರೆ ಇವತ್ತಿಂದನೇ ಎಲ್ಲರೂ ಕೂಡ ನೆಗೆಟಿವ್ ಒಂದು ಮಾತಾಡುವಾಗ್ಲೂ ಕೂಡ ತುಂಬಾ ವಿಚಾರ ಮಾಡಿ ನೀವು ಮಾತಾಡಿ. ಯಾಕೆ ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ನಾನು ಹೇಳಿದ್ನೆಲ್ಲ ತಗೊಂಡ್ಬಿಡ್ತದೆ. ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ದಾಗೆ ಅಂತ ಹೇಳಿದ್ನಲ್ಲ, ಆ ರೀತಿಯಾಗಿ ತಗೊಂಡು ಅದಕ್ಕೆ ಏನ್ ಬೇಕೋ ಆ ದಾರಿಯನ್ನ ಮಾಡ್ತದೆ. ಅದಕ್ಕೆ ಗೊತ್ತಿರುವುದಿಲ್ಲ. ಸೊ ಹಾಗಾಗಿ ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ಕೊಡಿ. ಅದೇನ್ ಬೇಕೋ ಅದೆಲ್ಲ ಸಕ್ಸಸ್ ಅನ್ನ ಪಡಿಲಿಕ್ಕೆ ಆ ಒಂದು ಏನು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ತದೆ ನಮ್ಮ ಮೈಂಡ್. ಹಾಗಾಗಿ ಪ್ರತಿಯೊಬ್ರು ಇವತ್ತು ಯಾರು ಇಲ್ಲಿ ಭಾಗವಹಿಸಿದ್ರಿ ಅವರಿಗೆಲ್ಲರಿಗೂ ಕೂಡ ನಾನು ವಿಶ್ ಮಾಡ್ತೇನೆ. ಏನೇನು ನಿಮ್ಮ ಕನಸುಗಳಿದೆ ಖಂಡಿತ DX ನಲ್ಲಿ ನೆರವೇರುತ್ತೆ. ನೀವು ಪೇಷನ್ಸ್ ಅನ್ನ ಇಟ್ಕೊಳ್ಳಿ, ಒಳ್ಳೆಯ ಒಂದು ದಾರಿಯಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತಹ ಆನಂದ್ ಮಸ್ಲಿ ಸರ್ಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ನಾನು ಇವತ್ತಿನ ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅನ್ನುವ ಸಬ್ಜೆಕ್ಟ್ ಅನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್ ಸರ್.
ಬಹಳ ನಿರರ್ಗಳವಾಗಿ ನೀವು ಸವಿವರವಾಗಿ ನಮ್ಮ ಈ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದನ್ನ ಪಡಿಲಿಕ್ಕೆ ನಾಲೆಡ್ಜು, ಸ್ಕಿಲ್ಲು ಮತ್ತು ಆಕ್ಷನ್ ಇವು ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ಮಾತನ್ನ ಹೇಳಿದ್ರಿ. ಜೀವನದೊಳಗೆ ನೋಡ್ರಿ, ನಾವೀಗ ಈ ಗುಳಿಗೆ ತಗೊಂಡ್ರೆ ಆರಾಮ ಆಗ್ತದ ಅಂತ ಅಂದ್ಕೊಂಡ್ರೆ ಆರಾಮ ಆಗಲ್ಲ. ಆ ಗುಳಿಗೆ ತಗೋಬೇಕು ನಾವು. ಅಂದ್ಕೊಳ್ಳೋದೇನಪ್ಪಾ ಅಂದ್ರೆ ಅದು ಅಫರ್ಮೇಶನ್. ಆ ಗುಳಿಗೆ ತಗೊಳ್ಳೋದೈತಲ್ಲ ಅದು ಆಕ್ಷನ್. ಆಕ್ಷನ್ ಮಾಡುವವರೆಗೂ ನಾವು ಸಕ್ಸಸ್ ಪಡಿಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರಿ. ಜಗತ್ತಿನೊಳಗೆ ಎಲ್ಲಾನು ವ್ಯವಹಾರನೇ ಅಂತ ಹೇಳಿದ್ರಿ ನೀವು. ಅದು ಸತ್ಯ. ಜಗತ್ತು ವ್ಯವಹಾರದ ಮೇಲೆ ನಿಂತದ. ಎಲ್ಲಾನು ವ್ಯವಹಾರನೇ. ಅದು ಆ ವ್ಯವಹಾರ ಅನ್ನೋದು ಕೆಟ್ಟದ್ದಲ್ಲ, ಅದು ಒಳ್ಳೇದ ಅನ್ನೋದನ್ನ ತಾವು ಹೇಳಿಕೊಟ್ರಿ. ಆಮೇಲೆ ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡ್ಬೇಕು, ನೆಗೆಟಿವ್ ಮಾಡಬಾರ್ದು. ಆ ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ಬಹಳ ಸಮಸ್ಯೆ ಆಗುತ್ತ ಅನ್ನುವಂತ ಮಾತನ್ನ ಹೇಳಿದ್ರಿ. ನಾವು ಪಾಸಿಟಿವ್ ಆಗಿರ್ಬೇಕು ಅನ್ನೋದನ್ನ ಹೇಳಿದ್ರಿ. ಆಮೇಲೆ ಈ ಪ್ಯಾಸಿವ್ ಇನ್ಕಮ್ ಬಗ್ಗೆ ಹೇಳಿದ್ರಿ. ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ಹೆಂಗಂದ್ರೆ ಹೇಳಿದ್ರಲ್ಲ, ಮಲ್ಕೊಂಡಾಗೂ ಕೂಡ ದುಡ್ಡು ಬರ್ತಾ ಇರ್ಬೇಕು ನಮಗ. ನಾವು ಮಲ್ಕೊಂಡಾಗೂ ದುಡ್ಡು ಬರಬೇಕು ಅಂದ್ರೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ಗೆ ಹೋಗ್ಬೇಕು, ಮಲ್ಟಿ ಲೆವೆಲ್ ಮಾರ್ಕೆಟಿಂಗಿಗೆ ಹೋಗ್ಬೇಕು, ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಹೋಗ್ಬೇಕು. ಇವು ಮೂರು ಒಂದೇ. ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ನೊಳಗೆ ಬರ್ತಾರ, ಯಾರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ನಾಗ ಬರ್ತಾರ, ಯಾರು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ನಾಗ ಬರ್ತಾರ, ಅವರು ಖಂಡಿತವಾಗ್ಲೂ ಸಾಕಷ್ಟು ಹೆಸರು ಮಾಡ್ತಾರ, ದುಡ್ಡು ಗಳಿಸ್ತಾರ, ಆನಂದವನ್ನು ಕೂಡ ಪಡಿತಾರ. ಮತ್ತ ಅಷ್ಟೇ ಅಲ್ಲ, ಬಹಳ ಅವರಿಗೆ ಪ್ರದೇಶ ಪ್ರವಾಸಗಳದಾವು, ಆಮೇಲೆ ಮಾನ ಸನ್ಮಾನಗಳದಾವು, ಬಹಳಷ್ಟು ಒಳ್ಳೆಯ ಅವಕಾಶ ಅದ ಅನ್ನುವಂತ ಮಾತನ್ನ ತಾವು ಸವಿವರವಾಗಿ ಹೇಳಿಕೊಟ್ರಿ ಮೇಡಮ್. ತಮಗ ಅನಂತ ಅನಂತ ಧನ್ಯವಾದಗಳು. ಯಾರಾದ್ರೂ ಮಾತಾಡೋರು ಇದ್ರೆ ಒಂದ್ 5 ನಿಮಿಷ ಟೈಮ್ ಇರ್ತದ, ದಯವಿಟ್ಟು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಹೇಳ್ರಿ. ನಮ್ ಡೇಶ್ ಫ್ಯಾಮಿಲಿಗೆ ಎಲ್ಲರಿಗೂ ನಮಸ್ಕಾರ ಸರ್. ಮೇಡಮ್ ಬಹಳ ಉದಾಹರಣೆಗಳು, ಎಕ್ಸಾಂಪಲ್ಸ್. ತಮ್ಮ ಕಾರ್ ವೆಗನಾರ್ ಕಾರ್ ತಗೋಬೇಕು, ನಾವ್ ಹೋದ 2 ವೀಲರ್ ಹೋದ್ಮೇಲೆ ಅದೇ ನಮ್ಮ ಮಗಲ್ಲ ಬಂದು ಹೋಗ್ತದ ಅನ್ನೋದನ್ನ ಏನ್ ಹೇಳಿದೆ ಅಂದ್ರೆ, ಅದು ಏನಿದೆ ನಾವ್ ಏನ್ ಅನ್ಕೊಂಡಿರ್ತೀವಿ ಸರ್, ಅದು ನಮ್ ಕಣ್ ಬಂದೇ ಬರ್ತದ. 100% ಸರ್, ಇದಾಗ ಏನು ಸಮಸ್ಯೆ ಇಲ್ಲ. ಬಹಳ ಎಲ್ಲರಿಗೂ ಸರ್ ತಿಳಿಯಾಗಿ ಬಹಳ ಚಂದ ಹೇಳಿ ಸರ್ ಮೇಡಮ್. ಮೇಡಮ್ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಮತ್ತೆ ಯಾರಾದ್ರೂ ಮಾತಾಡ್ಬೋದು, ಯಾರು ಸಂಕೋಚ ಪಟ್ಕೋಬೇಡಿ. ಹೌದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಹೇಳ್ರಿ. ಮೇಡಮ್ ಒಂದೇ ಉಸಿರಲ್ಲಿ ಇಷ್ಟೊಂದು 1 ಗಂಟೆ ಮಾತಾಡಿದ್ರು. ತುಂಬಾ ಸಾರ್ ಅಂದ್ರೆ ಮೋಟಿವೇಶನಲ್ ಆಗಿ ಇವರಿಗೆ ನಾನು ಐ ಥಿಂಕ್ ಐ ವುಡ್ ಫಸ್ಟ್ ಪ್ರೈಸ್ ಲೈಕ್ ನಾನು ಕೊಡೋ. ಅಂದ್ರೆ ಹಿ ಇಸ್ ರಿಯಲಿ ಗುಡ್ ಮೋಟಿವೇಟ್ ಸ್ಪೀಕರ್ ಅಂತ ಗೊತ್ತಾಯ್ತು. ಒಂದು ಅಂದ್ರೆ ಇಲ್ಲಿ ನಾವು ಇದೊಂದು ನನಗೆ ಮೇನ್ ಆಗಿದ್ದು ಫೈನಾನ್ಸ್ ಫ್ರೀಡಮ್ ಸಬ್ಜೆಕ್ಟ್ ಬಂದ್ಬಿಟ್ಟು, ಈ ಫೈನಾನ್ಸ್ ಫ್ರೀಡಮ್ ಬಂದ್ಬಿಟ್ಟು ನಾನು ಇನ್ನೊಂದು ಆಡು ಮೇಡಮ್ ಹೇಳಿದಲ್ಲ, ಇಂಡಿಪೆಂಡೆಂಟ್ ಆಗಿರ್ತೀವಿ, ನಮ್ಗೆ ಟೈಮ್ ಫ್ರೀಡಮ್ ಉಂಟು, ಮತ್ತೆ ಸುಮಾರೆಲ್ಲ ಹಣ ಅಡ್ಡಿ ಬರಬಾರ್ದು, ಇದೆಲ್ಲ ಹೇಳಿದೆ. ನಾನು ಇನ್ನೊಂದು ಆಡ್ ಮಾಡಕ್ ಹೇಳ್ತೀನಿ. ನಾನು ಯಾರ ಕೈ ಕೆಳಗೆ ಕೆಲಸ ಮಾಡಕ್ ಇಲ್ಲ ಇಲ್ಲಿ. ನಾವು ನಮಗೆ ಬೋಸ್. ಆ ಒಂದು ಪಾಯಿಂಟ್ ನಮ್ಗೆ ಇಲ್ಲಿ ಅರ್ಥ ಆಯ್ತು ನನಗೆ ಇಲ್ಲಿ. ಹಾಗೆ ಅಂತ ಅಂದ್ರೆ ಇದು ಹೇಳುವಾಗ ನನಗೆ ಹಾಗೆ ಯೋಚಿಸ್ತಾ ಬಂದೆ. ಸೊ ಐ ಥಾಟ್ ಆಫ್ ದಿಸ್ ಆಲ್ಸೋ ಒನ್ ಆಫ್ ದ ಪಾಯಿಂಟ್ ಆಗ್ತಾ ಇರ್ತೀನಿ. ಹಾಗೆ ನಮ್ಮ ಉಸಿರುಗಳ ತನಕ ನಾವು ಅಂದ್ರೆ ಟಿಲ್ ಯು ಡೈ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಆನ್ ದಿ ಸಬ್ಜೆಕ್ಟ್ ವಾಟ್ ಯು ಆರ್ ಥಿಂಕಿಂಗ್ ಅಬೌಟ್. ಅದು ಇಂಪಾರ್ಟೆಂಟ್. ಅಫರ್ಮೇಷನ್ ಅದನ್ನ ಮಾಡ್ಕೊಂಡಿದ್ರೆ ನಮ್ಗೆ ಚೆನ್ನಾಗಿತ್ತು ಅಂತ ಮೇಡಮ್ ಕ್ಲೀನ್ ಆಗಿ ಹೇಳಿದ್ದಾರೆ. ಅದನ್ನ ನಕಾರಾತ್ಮಕ ಅಂದ್ರೆ ಈ ಪ್ರಪಂಚ ಬಂದ್ಬಿಟ್ಟು ನಾರ್ಮಲಿ ಬೇಸ್ಡ್ ಆನ್ ದ ನಕಾರಾತ್ಮಕತೆ ಮೇಲೆ ಹೊಂದ್ಕೊಂಡಿದೆ. ಇದು ಕ್ವಿಕ್ ಆಗಿ ನಮ್ಮ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿದೆ ಮೇಡಮ್. ಅದು ಹೌದು, ಕರೆಕ್ಟ್. ಅದು ಹಾಗೆ ಇದಕ್ಕೆ ನಾವು ಅಂದ್ರೆ ಟೆಂಪ್ರರಿ ಆಗಿ ಅದು ಬರ್ಬೋದು. ಆದ್ರೆ ನಮ್ಗೆ ಒತ್ತು ಕೊಡೋದು ಯಾವಾಗ ಪಾಸಿಟಿವ್ಗೆ ನಾವು ಒತ್ತು ಕೊಡಬೇಕಾಗಿತ್ತೆ, ಆಗ ಬರ್ತಿತ್ತು. ಮತ್ತೆ ಅದೇ ಇದಕ್ಕೆ ಬೇಕಾಗಿದ್ದು ನಾಲೆಜ್. ಫಸ್ಟ್ ನಾನು ಕಲಿಬೇಕು ಯಾವುದು ಈ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕಂಪ್ಲೀಟ್ ತಿಳಿಬೇಕು. ಎರಡನೇದು ಅದ್ರ ಬಗ್ಗೆ ಯಾವ ರೀತಿ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕು, ಅದು ಸ್ಕಿಲ್. ಮತ್ತೆ ಮೂರನೇದು ಅದರ ಸ್ಕಿಲ್ ಮಾತ್ರ ತಗೊಂಡು ಪ್ರಯೋಜನ ಇಲ್ಲ, ಆದ್ರೆ ಸುಮ್ಮನೆ ಕೂತ್ಬಿಟ್ಟು ಆಕ್ಷನ್ ಪ್ಲಾನ್ ಇಲ್ಲದೆ ನಾವು ಏನು ಮಾಡಕ್ಕಾಗಲ್ಲ ನೋಡಿ. ಈಗ ಈ ಪ್ರಪಂಚದಲ್ಲಿ ಈಗ ಜಾಸ್ತಿಯಾಗಿ ನಮ್ಮ ಇಂಡಿಯಾದಲ್ಲಿ
ಈ ಸೋಂಬೇರಿತನ ಅಂದ್ರೆ ಸೋಮಾರಿತನ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ನನ್ನಲ್ಲಿ ಉಂಟು, ನಾನದು ಹೇಳ್ತಾ ಇದ್ದೀನಿ. ಸೋಮೇರಿತನ ಅನ್ನೋದು ಇದೆ ಜಾಸ್ತಿ. ಅದು ಸಹ ಒಂದು ಈ ಜನಸಂಖ್ಯೆ ಇದರಲ್ಲಿ ಬರುತ್ತೆ. ಅದನ್ನ ಈಗ ಹೇಳಕ್ಕಾಗಲ್ಲ ಇಲ್ಲಿ. ಹಾಗೆ ಆ ರೀತಿ ಆ ಒಂದು ಇದ್ದರಿಂದಾಗಿ ನಮ್ಗೆ ನಮ್ಮ ಆಕ್ಷನ್ ಪ್ಲಾನ್ ಮಾಡಕ್ಕೆ ನಮ್ಗೆ ಕಷ್ಟ ಆಗ್ತಿತ್ತು. ಹೀಗೆ ಅಲ್ಲಿ ತುಂಬಾ ಇಷ್ಟ ಆಯ್ತು ನನಗೆ ಮಾತಾಡಿದ್ದು ಮೇಡಮ್. ಅದರಲ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇದ್ದದ್ದಾಯ್ತು. ನನಗೆ ಇನ್ಕಮ್ ಇದ್ರೂ ಸಹ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇದು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಆಮೇಲೆ ಇದು ಮತ್ತೆ ಮೇಡಮ್ ಹೇಳಿದ್ದು ತುಂಬಾ ಎಕ್ಸಾಂಪಲ್ ಸ್ಟೋರಿ, ಸಣ್ಣ ಪುಟ್ಟ ಸ್ಟೋರಿಗಳು ತುಂಬಾ ಇಂಪ್ರೆಸಿವ್. ಲೈಕ್ ಏಕಾಗ್ರತೆ ಆಗಿರ್ಬೇಕಿದ್ರೆ ಮಾತ್ರ ನಮ್ಗೆ ಇದರಲ್ಲಿ ಅಂದ್ರೆ ಹೌ ವಿ ಕ್ಯಾನ್ ಅಚೀವ್ ಯುವರ್ ಗೋಲ್. ನಮ್ಮನ್ನ ನಾವು ಏಕಾಗ್ರತೆ ಇಟ್ಕೊಳ್ಬೇಕು. ಅಂದ್ರೆ ನಮ್ಮ ಏನು ಆ ಕಡೆ ಈಗ ಕುದುರೆಗೆ ನಾವು ಒಂದು ಕಟ್ತಾರೆ ಕಣ್ಣಿಗೆ, ಆ ಕುದುರೆ ಮುಂದೆ ನೋಡ್ಬೇಕು, ಸೈಡ್ ನೋಡಂಗಿಲ್ಲ. ಸೈಡ್ ಅಲ್ಲಿ ಯಾರು ಹೋಗ್ತಾ ಇದಾರೆ ಅದೆಲ್ಲ ಹಂಗೆ ರೀತಿ ನಾವು ಸೈಡ್ ಅಲ್ಲಿ ಏನೋ ಆಗ್ತಾ ಉಂಟು ಅದು ನಾವು ನೋಡ್ಬಿಟ್ರೆ ಏಕಾಗ್ರತೆ ಹೋಗ್ಬಿಡುತ್ತೆ. ಅದು ಖಂಡಿತ ಅದು ಮೇಡಮ್ ಹೇಳಿದ್ದು. ಹಾಗಾಗಿ ನಮ್ಮ ಇಲ್ಲಿ ನನಗೆ ಅನ್ನಿಸ್ತು, ನಾನು ಅದೃಷ್ಟ ಚೆನ್ನಾಗಿದೆ ನನಗೆ ಇಲ್ಲಿ ಬಂದು. ಯಾಕೆಂದ್ರೆ ಅದೃಷ್ಟ ಚೆನ್ನಾಗಿರುತ್ತೆ, ನಮಗೆ ಒಳ್ಳೆ ಪ್ರಾಡಕ್ಟ್ ಸಿಕ್ಕುವಂತ ಟೈಮ್ ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ಬುದ್ಧಿ ನೆಟ್ಟಗಿದ್ದವರಿಗೆ ಮತ್ತೆ ಅದೃಷ್ಟ ಚೆನ್ನಾಗಿದ್ದವರಿಗೆ ಮಾತ್ರ ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ ಕೇಳೋದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್ ಸರ್, 100% ಟ್ರೂ ಸರ್ ನೀವು ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಡಿಎಕ್ಷನ್ ನಲ್ಲಿ ನಾವು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿ ಯಾವುದೇ ನೋವು ಸಂಕಟದಿಂದ ನಾವು ಹೊರಗೆ ಬಂದ್ವಿ ಅಂದಾಗ ನಮ್ಗೆ ಅನ್ಸ್ತದೆ ನಮ್ಗೆ ಡಿಎಕ್ಷನ್ ಗೊತ್ತಲ್ವಾ, ನಮ್ಗೆ ಡಿಎಕ್ಷನ್ ಇಷ್ಟು ಒಳ್ಳೆ ಪ್ರಾಡಕ್ಟ್ ಗೊತ್ತಿದೆ, ಇದನ್ನ ತಿಂದು ನನ್ಗೆ ಇಷ್ಟು ಒಳ್ಳೆಯ ಆರೋಗ್ಯ. ನಾವ್ ಎಷ್ಟೋ ಜನರಿಗೆ ಹೇಳಿದಾಗ ನೋವು ಅಂದಿರ್ತಾರೆ, ಏನೇನೋ ನೆಗೆಟಿವ್ ಮಾತಾಡ್ತಾರೆ. ಯಾವ ನಮ್ಮ ಹತ್ರ ಇರುವ ರಿಲೇಟಿವ್ಸಿಗೋ, ನೇಬರ್ಸಿಗೋ, ನಮ್ಮ ಫ್ರೆಂಡ್ಸಿಗೋ ನಮ್ಗೆ ಕೊಡ್ಲಿಕ್ಕೆ ಆಗಿರಲ್ಲ, ಅವ್ರು ನೋ ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಇದನ್ನ ಫೀಲ್ ಯಾವಾಗ ಮಾಡ್ತೀವಿ ನಾವಂದ್ರೆ ಈ ಜರ್ನಿ ಸ್ಟಾರ್ಟ್ ಆದಾಗ. ಈ ಜರ್ನಿ ಸ್ಟಾರ್ಟ್ ಆಗಿ ನಾವು ಮುಂದೆ ಹೋದಾಗ ನಮ್ಗೆ ಅನಿಸ್ತದೆ ಇಲ್ಲ ನಾವು ವಿ ಆರ್ ಆಲ್ ಬ್ಲೆಸ್ಡ್. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಡಿಎಕ್ಷನ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಮಾತುಗಳನ್ನ ಹೇಳಿದಿರಿ ಸರ್, ಖಂಡಿತವಾಗಿಯೂ. ಸೊ ಹಾಗಾಗಿ ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್ ಧನ್ಯವಾದಗಳು. ತಾವು ತುಂಬಾ ಒಳ್ಳೆಯ ಮಾತುಗಳನ್ನ ಆಡಿದ್ರಿ. ನಿಮ್ಮ ಮಾತುಗಳು ನಿಮ್ಮ ಹೃದಯದ ಅಂತರಾಳದಿಂದ ಬಂದಿದ್ದು ಅಂತ ನನಗೆ ಗೊತ್ತಾಗ್ತದೆ. ಒಬ್ಬ ಅನುಭವಿಕ ವ್ಯಕ್ತಿಗಳು ತಾವು ಇಂಥ ಉತ್ತಮವಾದಂತ ಮಾತುಗಳನ್ನ ನಮ್ಮ ಈ ಮೀಟಿಂಗ್ ನಲ್ಲಿ ಹೇಳಿದ್ದು ನಮ್ಮ ಭಾಗ್ಯ ಅಂತ ನಾನು ಅಂದ್ಕೋತೀನಿ. ತಾವು ಸದಾ ನಮ್ಮ ಜೊತೆ ಇರಿ ಸರ್, ತಮ್ಮ ಆಶೀರ್ವಾದ ನಮಗೆ ಬೇಕು. ತಮ್ಮಂತ ಅನುಭವಿಕರು ಮತ್ತು ಹಿರಿಯರು ಬಹಳ ಮುಖ್ಯ ನಮಗೆ. ನಾವು ಒಳ್ಳೆಯ ಕೆಲಸವನ್ನ ಮಾಡುವಾಗ ಹಿರಿಯರು, ಅನುಭವಿಕರ ಸಹಾಯ ನಮಗೆ ಬಹಳ ಅವಶ್ಯವಾಗಿ ಬೇಕಾಗ್ತದೆ. ನಾನು ನನ್ನ ಜೀವನದಲ್ಲಿ ಮತ್ತು ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರಾದ್ರೂ ಅಷ್ಟೇ, ಇನ್ನು ನಮ್ಮ ಬದುಕು ಎಷ್ಟಪ್ಪ, ಇನ್ನೊಂದು 15-20 ವರ್ಷ ಇರಬಹುದು. ಆ 15-20 ವರ್ಷಗಳಲ್ಲಿ ನಾವು ಅದ್ಭುತವಾದಂತಹ ಆರೋಗ್ಯವನ್ನು ಕೊಡಬೇಕು, ಹಾಗೆ ಜೊತೆಗೆ ಜನರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಿ ಕೊಡಬೇಕು ಅನ್ನುವಂತಹ ಮಹಾ ಉದ್ದೇಶವನ್ನು ಇಟ್ಟುಕೊಂಡಿದ್ದೀವಿ. ನಾಳೆ ಕೊನೆಯ ದಿನ ಈ ಧನ ಸಂಪಾದನೆಗೆ ರಾಜ್ಯ ಮಾರ್ಗ ಅನ್ನುವಂತಹ ಸಪ್ತಾಹ, ಒಂದು ವಾರದ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ತಮ್ಮಂತ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ, ಅದು ನನ್ನ ಭಾಗ್ಯ. ನಾಳೆ ದಿನ ಒಂದಷ್ಟು ಪ್ರಶ್ನೆಗಳನ್ನು ಯಾರಾದ್ರೂ ಕೇಳುವವರಿದ್ರೆ ಬರೆದಿಟ್ಟುಕೊಂಡು ಬಂದು ಕೇಳಬಹುದು. ಆಮೇಲೆ ನಾನು ಕೆಲವು ಜನ ಇದರಲ್ಲಿ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ್ದಾರೆ, ಅವರ ವಿಡಿಯೋಗಳನ್ನು ತೋರಿಸ್ತೀನಿ, ಒಬ್ಬಿಬ್ಬರ ಪರಿಚಯವನ್ನು ಮಾಡಿಕೊಡ್ತೀನಿ. ಜೊತೆಗೆ ತಮ್ಮ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಉತ್ತರಗಳನ್ನ ನಾವು ನೀಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಇದಿಷ್ಟಕ್ಕೆ ಇಲ್ಲಿಗೆ ಮುಗಿಯಲ್ಲ. ನಾವು ನವೆಂಬರ್ದಲ್ಲಿ ನಮ್ಮ ಎಸ್.ಎನ್. ಶೆಟ್ಟಿ ಸರ್, ಶೈಲಾ ಶೆಟ್ಟಿ ಮೇಡಮ್ ಅವರು ಹಾಗೂ ಇನ್ನುಳಿದ ಕೆಲವು ಸೀನಿಯರ್ಗಳನ್ನ, ಅನುಭವಿಕರನ್ನ ಬಾಗಲಕೋಟೆಗೆ ಕರೆಸ್ಬೇಕಂತ ಮಾಡಿದ್ದೀವಿ. ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಬೇಕು. ಆಮೇಲೆ ಡಿಸೆಂಬರ್ದಲ್ಲಿ ಪುನಃ ಆರೋಗ್ಯದ ಬಗ್ಗೆ ಒಂದು ಸಪ್ತಾಹ ಮಾಡಬೇಕು ಅನ್ನುವಂತ ವಿಚಾರ ನನಗಿದೆ. ಆ ಸಂದರ್ಭದಲ್ಲಿ ಮುಂಚಿತವಾಗಿ ತಮಗೆಲ್ಲ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಮೇಡಮ್, ಒನ್ಸ್ ಅಗೇನ್ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಕಾರ್ಯಕ್ರಮಕ್ಕೆ ಹಾಜರಾದಂತ ಪ್ರತಿಯೊಬ್ಬರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.